ಭಾವನಾತ್ಮಕವಾಗಿ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಕಾರ್ಯಕ್ರಮ. ಗೊತ್ತು ಅಪ್ಪು ಸರ್ ಜೊತೆನಲ್ಲಿ ಇಲ್ಲ ಅನ್ನೋದು. ಸೊ ನೀವು ಯಾವ ಒಂದು ಫೀಲಲ್ಲಿದ್ದೀರಾ, ಏನೆಲ್ಲ ಎಮೋಷನ್ಸ್? ಅವ್ರಿಗೆ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಆಗಷ್ಟೇ ನಾನು ದೂರದರ್ಶನದ ಚಟುವಟಿಕೆಗಳನ್ನ ಆರಂಭಿಸಿದ್ದೆ. ಹಾಗಾಗಿ ನೀನು ಸಂದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ದೂರದರ್ಶನದವರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು. ಬೆಳಗ್ಗೆಯಿಂದ ನನಗೆ ಅದು ತುಂಬ ಜ್ಞಾಪಕಕ್ಕೆ ಬರ್ತಾ ಇದೆ. ಅಂದರೆ ಕಣ್ಮುಂದೆ ಇರುವಂಥ ದೃಶ್ಯ, ಪಾರ್ವತಮ್ಮ ಅವರು ಅಲ್ಲಿ ಕೂತ್ಕೊಂಡಿದ್ರು, ಪುನೀತ್ ಅವರು ಪುಟ್ಟ ಇದು ಅಂದರೆ ಒಂದು ರಾಷ್ಟ್ರ ಪ್ರಶಸ್ತಿ ನಂಗೆ ಬಂದಿದೆ, ಅದರ ಮಹತ್ವ ಏನು ಅನ್ನೋದು ಗೊತ್ತಾಗದೇ ಇರೋ ಅಷ್ಟರ ಮಟ್ಟಿಗಿನ ಮುಗ್ಧತೆ. ನನಗೂ ಅವಾಗೇನೂ ಗೊತ್ತಾಗ್ತಿರ್ಲಿಲ್ಲ. ಪ್ರಶ್ನೆಗಳನ್ನು ಹೇಳ್ಕೊಟ್ಟಿದ್ರು, ನಾನು ಇದು ಮಾಡಿದ್ದೆ. ಅದು ಮಾತ್ರ ನಿಜ ಆಗಿ ಇವೆಲ್ಲವೂ ಸುಳ್ಳಾಗೋದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅಷ್ಟೇ, ಮೌನ ಒಂದೇ. ಈ ಹಿಂದೆ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಭೇಟಿಯಾದಾಗ ಹೇಗೆ ಮಾತಾಡ್ತಾ ಇದ್ರು, ಹೇಗಿರುತ್ತೆ? ನನಗೆ ಒಂದು ತುಂಬ ಇಷ್ಟ ಆಗುವಂಥದ್ದು ಅಂದರೆ, ಈಗ ನನ್ನಲ್ಲಿ ಒಂದು ಪುಟ್ಟ ಹಿಂಜರಿಕೆ ಇದೆ. ಅವ್ರು ಏನೋ ಬ್ಯುಸಿ ಇರ್ತಾರೆ, ಅವರು ಅಲ್ಲಿ ಅಷ್ಟು ಅಭಿಮಾನಿಗಳ ಮಧ್ಯೆ ಇರ್ತಾರೆ, ನಾವು ಹೋಗಿ ಮಾತಾಡ್ಸೋದು ಆ ಇಡೀ ಕುಟುಂಬದ ಎಲ್ಲರೂ ಹೆಂಗೆ, ಎಲ್ಲೇ ಎಷ್ಟೇ ದೂರ ನಮಸ್ಕಾರ ಹೇಗಿದ್ದೀರಾ ಅಂತ, ಅದು ಅವರ ದೊಡ್ಡತನ. ಇಷ್ಟೇ ನಾನು ಹೇಳೋಕ್ಕೆ. ಲಾಸ್ಟ್ ಯಾವಾಗ ಸರ್ನ ಭೇಟಿಯಾಗಿದ್ದು ಅಥವಾ ಥ್ರೂ ಫೋನ್? ಮಜಾ ಟಾಕೀಸಿಗೆ ಬಂದಿದ್ರಲ್ಲ, ಸೀಸನ್ 3ನಲ್ಲಿ 2ನೇ ಎಪಿಸೋಡ್ಗೆ ಬಂದರು. ನನ್ನ ಪಾತ್ರ ವರಲಕ್ಷ್ಮಿ ಅಜ್ಜಿಯಾಗಿ ಬರ್ತಾಳೆ. ಅದರಲ್ಲೇ ಎಷ್ಟು ನಕ್ಕಿದ್ರು, ಎಷ್ಟು ಇದು ಮಾಡಿದ್ರು ಅಂದರೆ, ಇದು ಹೆಂಗ್ರಿ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿದರು. ಒಂದು 10 ಸರ್ತಿ ಅದನ್ನೇ ಮನೇಲಿ ಊಟಲ್ಲಿ ನೋಡಿ ಅದೆಲ್ಲ. ಇವತ್ತಿನ ಕಾರ್ಯಕ್ರಮ ನಿರೂಪಣೆ, ಸೊ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ಬೋದು. ಒಂದು ಈ ಥರದ್ದೊಂದು ಕಾರ್ಯಕ್ರಮ ನಿರೂಪಣೆ ಅಂತ ಸಂದರ್ಭ ನಿನ್ನೆ ನಾಗೇಂದ್ರ ಪ್ರಸಾದ್ ಅವ್ರು ನಂಗೊಂದು ಅಂದರೆ ಫೋನಲ್ಲಿ ಏನು ಎತ್ತ ಅಂತ ರೂಪುರೇಷೆ ಮಾತಾಡ್ಕೊಂಡ್ವಿ. ಆವಾಗ ಪ್ರಥಮವಾಗಿ ಅವ್ರು ಹೇಳಿದ್ದು, ಅಪರ್ಣ ಈ ಥರದ್ದೊಂದು ಕಾರ್ಯಕ್ರಮ ಮಾಡಬೇಕಾಗತ್ತೆ, ನಿಮಗೆ ನಿರೂಪಣೆಗೆ ಅಂತ ನಾನು ನಿಮ್ಗೆ ವಿಷಯಗಳು ಹೇಳಬೇಕಾಗತ್ತೆ, ನೀವು ಅದಕ್ಕೆ ಸ್ಪಂದಿಸಬೇಕಾಗತ್ತೆ ಅನ್ನೋದೇ ಕಲ್ಪನೆ ಇರಲಿಲ್ಲ. ಬಹುಶಃ ದುರಂತವೇ ಇಲ್ಲಿಂದ ಶುರುವಾಗತ್ತಲ್ವ ಅಂದರು. ಒಂದು ಮಾತು ಹೇಳ್ತೀನಿ, ಒಂದು ಪದ ಏನೂ ನಾನು ತಯಾರಿ ಮಾಡ್ಕೊಂಡು ಬಂದಿಲ್ಲ. ಅವ್ರು ಮಾತಾಡಿಸ್ತಾರೆ ವೇದಿಕೆಯಲ್ಲಿ ಅನ್ನೋದೇ ನನ್ನ ನಂಬಿಕೆ. ಖಂಡಿತ ಇದು ಅವ್ರ ಮಾತಾಗತ್ತೆ, ಯಾಕೆಂದರೆ ಅವರು ಎಲ್ಲರ ಮುಖೇನ ಅಲ್ಲಿರ್ತಾರೆ ಅಂತ. ಈ ಸಂದರ್ಭದಲ್ಲಿ ನಾವು ಈ ರೀತಿ ಮಾತಾಡಿದ್ದು ನಮಗೂ ತಪ್ಪು ಅಂತ ಅನಿಸ್ತಾ ಇದೆ, ಬಟ್ ಥ್ಯಾಂಕ್ ಯು ಆ್ಯಂಡ್ ಸಾರಿ. ಇವಿಷ್ಟು ಅಪರ್ಣಾ ಮೇಡಮ್ ಮಾತು. ಬೆಟ್ಟದ ಹೂ ಸಿನಿಮಾಯಿಂದ ಹಿಡಿದು ಇತ್ತೀಚೆಗೆ ಮಜಾ ಟಾಕೀಸಲ್ಲಿ ಅವ್ರನ್ನ ಭೇಟಿಯಾದ ಕ್ಷಣಗಳನ್ನು ಸಹ ಅವ್ರನ್ನ ನೆನಪಿಸ್ಕೊಂಡ್ರು. ಇವತ್ತಿನ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಂಥ ತಯಾರಿ ನಡೆಸಿಲ್ಲ, ಅಪ್ಪು ಸರ್ರೇ ನನ್ನಿಂದ ಮಾತಾಡಿಸ್ತಾರೆ ಅನ್ನೋ ಒಂದು ಭಾವನಾತ್ಮಕವಾಗಿ ಮಾತನ್ನು ಸಹ ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಸರಿ ದೀಪಾವಳಿ ಹಬ್ಬ ಕರ್ನಾಟಕಕ್ಕೆ ಕರಾಳ ಹಬ್ಬ ಅಂತ ಹೇಳಬೇಕು. ಬೆಳಕಿನ ಹಬ್ಬ ಕತ್ತಲೆ ಹಬ್ಬ ಆಗೋಯ್ತು. ಪುನೀತ್ ಅಂತ ಒಬ್ಬ ಮೇರು ನಟನ್ನ ಕಳ್ಕೊಂಡು ಕನ್ನಡ ಚಿತ್ರರಂಗ ಬಡವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸರಿ ದೀಪಾವಳಿ ಹಬ್ಬ ಕರ್ನಾಟಕಕ್ಕೆ ಕರಾಳ ಹಬ್ಬ ಅಂತ ಹೇಳಬೇಕು. ಬೆಳಕಿನ ಹಬ್ಬ ಕತ್ತಲೆ ಹಬ್ಬ ಆಗೋಯ್ತು. ಪುನೀತ್ ಅಂತ ಒಬ್ಬ ಮೇರು ನಟನ್ನ ಕಳ್ಕೊಂಡು ಕನ್ನಡ ಚಿತ್ರರಂಗ ಬಡವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆ ಬಹಳಷ್ಟು ವೇದಿಕೆಗಳನ್ನು ಹಂಚ್ಕೊಂಡಿದ್ದೀನಿ, ಅವ್ರ ಜೊತೆ ಹಾಡಿದ್ದೀನಿ, ಅವರ ಸಿನಿಮಾಗಳಿಗೆ ಹಾಡಿದ್ದೀನಿ. ಆದರೆ ಇಂಥ ಒಂದು ಸಂದರ್ಭಕ್ಕೆ ಗೀತ ನಮ್ಮನ್ನು ಸಲ್ಲಿಸಬೇಕಾಗಿದೆಯಲ್ಲ ಅಂತ ಮನಸ್ಸು ತುಂಬ ಭಾರ ಆಗ್ತಾ ಇದೆ. ಅವರ ಸರಳ ವ್ಯಕ್ತಿತ್ವ ಯಾವಾಗಲೂ ನಮ್ಮನ್ನು ಕಾಡುತ್ತೆ. ನಾನಿರೋವರೆಗೂ, ನಾನು ಯಾಕೆ ಈ ಭೂಮಿ ಇರೋವರೆಗೂ ಎಲ್ಲರೂ ಪುನೀತ್ ಸರ್ನ ಖಂಡಿತ ನೆನೆಸ್ಕೊಳ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಏನು ಒಳ್ಳೆ ಕೆಲಸಗಳು ಏನು ಈವರೆಗೂ ನಡೀತಾ ಬಂದಿದೆ, ಅದು ಮುಂದಕ್ಕೂ ಅವರ ಹೆಸರಲ್ಲೇ ಸಾಗ್ತಾ ಹೋಗಿ, ಅವರು ಎಲ್ಲರನ್ನೂ ಈ ಚಿತ್ರತಂಡವನ್ನು ಅವರು ನೋಡ್ಕೋತಾ ಇದ್ದ ಆ ವೃದ್ಧರಿರ್ಬೋದು, ಅನಾಥರಿರ್ಬೋದು, ಅವರೆಲ್ಲರ ಮೇಲೆ ಆಶೀರ್ವಾದ ಇರಲಿ ಅಂತ ನಾನು ಹೇಳ್ತೀನಿ. ಹೌದು, ಇವತ್ತು ಗುರುಕಿರಣ್ ಸರ್ ನೇತೃತ್ವದಲ್ಲಿ ಚಲನಚಿತ್ರ ರಂಗದ ಹಲವಾರು ಗಾಯಕ ಗಾಯಕಿಯರು, ಮ್ಯೂಸಿಷಿಯನ್ಸ್ ಎಲ್ಲ ಬಂದು ಒಂದು ಗೀತ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಪುನೀತ್ ಸರ್ಗೆ ನೆಚ್ಚಿನ ಗೀತೆಗಳು, ಹಾಗೆ ಅವರ ಅಭಿನಯದ ಕೆಲವು ಗೀತೆಗಳು ಒಂದು ಶ್ರದ್ಧಾಂಜಲಿ ರೂಪದಲ್ಲಿ ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ. ಜೊತೆ ಬಹಳಷ್ಟು ವೇದಿಕೆಗಳನ್ನು ಹಂಚ್ಕೊಂಡಿದ್ದೀನಿ, ಅವ್ರ ಜೊತೆ ಹಾಡಿದ್ದೀನಿ, ಅವರ ಸಿನಿಮಾಗಳಿಗೆ ಹಾಡಿದ್ದೀನಿ.
ಆದರೆ ಇಂಥ ಒಂದು ಸಂದರ್ಭಕ್ಕೆ ಗೀತ ನಮನ ಸಲ್ಲಿಸಬೇಕಾಗಿದೆಯಲ್ಲ ಅಂತ ಮನಸ್ಸು ತುಂಬ ಭಾರ ಆಗ್ತಾ ಇದೆ. ಅವರ ಸರಳ ವ್ಯಕ್ತಿತ್ವ ಯಾವಾಗಲೂ ನಮ್ಮನ್ನು ಕಾಡುತ್ತೆ. ನಾನಿರೋವರೆಗೂ, ನಾನು ಯಾಕೆ ಈ ಭೂಮಿ ಇರೋವರೆಗೂ ಎಲ್ಲರೂ ಪುನೀತ್ ಸರ್ನ ಖಂಡಿತ ನೆನೆಸ್ಕೊಳ್ತೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಏನು ಒಳ್ಳೆ ಕೆಲಸಗಳು ಏನು ಈವರೆಗೂ ನಡೀತಾ ಬಂದಿದೆ ಅದು ಮುಂದಕ್ಕೂ ಅವರ ಹೆಸರಲ್ಲೇ ಸಾಗ್ತಾ ಹೋಗಲಿ. ಅವರು ಎಲ್ಲರನ್ನೂ ಈ ಚಿತ್ರತಂಡವನ್ನು ಅವರು ನೋಡ್ಕೋತಾ ಇದ್ದ ಆ ವೃದ್ಧರಿರ್ಬೋದು, ಅನಾಥರಿರ್ಬೋದು, ಅವರೆಲ್ಲರ ಮೇಲೆ ಆಶೀರ್ವಾದ ಇರಲಿ ಅಂತ ನಾನು ಹೇಳ್ತೀನಿ. ಹೌದು, ಇವತ್ತು ಗುರುಕಿರಣ್ ಸರ್ ನೇತೃತ್ವದಲ್ಲಿ ಚಲನಚಿತ್ರ ರಂಗದ ಹಲವಾರು ಗಾಯಕ ಗಾಯಕಿಯರು, ಮ್ಯೂಸಿಷಿಯನ್ಸ್ ಎಲ್ಲ ಬಂದು ಒಂದು ಗೀತ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಪುನೀತ್ ಸರ್ಗೆ ನೆಚ್ಚಿನ ಗೀತೆಗಳು ಹಾಗೆ ಅವರ ಅಭಿನಯದ ಕೆಲವು ಗೀತೆಗಳು ಒಂದು ಶ್ರದ್ಧಾಂಜಲಿ ರೂಪದಲ್ಲಿ ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ. ಸ್ವಲ್ಪ ಸೈಡ್ಗೆ ರೋಷನ್ ಹೋಗ್ತಾ ಇದ್ದೀವಿ. ಭಾಳ ಸಂತೋಷಕರ ವಿಷಯ. ಅವರು ನಾನೀಗ ಜೇಮ್ಸ್ ಪಿಕ್ಚರ್ನಲ್ಲಿ ಅವರು ಕೂಡ ಡೇಸ್ ಕವರ್ ಮಾಡಿದ್ದೀನಿ. ಮೇನ್ ವಿಲನ್ ಮಾಡ್ತಾ ಇದ್ದೀನಿ ಭಗವಂತ. ಸೊ ಇಲ್ಲಿದ್ದರೂ ಕೂಡ ಅವರು ಇಲ್ಲೇ ಎಲ್ಲ ಕೋಟ್ಯಾದಿ ಜನರ ಹೃದಯದಲ್ಲೇ ಇದ್ದಾರೆ. ಅವರು ಆತ್ಮಕ್ಕೆ ಶಾಂತಿ ಇರಲಿ, ಹಾಗೆ ಅವರು ಕುಟುಂಬಕ್ಕೆ ಅಗಾಢ ಸಂತಾಪ ತಿಳಿಸ್ತೀನಿ. ಸ್ವಲ್ಪ ಸೈಡ್ಗೆ ರೋಷನ್ ಹೋಗ್ತಾ ಇದ್ದೀವಿ. ಭಾಳ ಸಂತೋಷಕರ. ನಾನು ಬಂದಿದ್ದೀನಿ. ನಾನು 2 ದಿವಸ ಊರಲ್ಲಿರಲಿಲ್ಲ. ನಿಜವಾಗ್ಲೂ ಅರೇಂಜ್ಮೆಂಟ್ ನೋಡಿದಾಗ ಭಾಳ ಖುಷಿ ಆಗ್ತಾ ಇದೆ. ಇದು ಸ್ವರ ಗೋವಿಂದವರಾಗಲಿ, ವಾಣಿಜ್ಯ ಮಂಡಳಿಯವರಾಗಲಿ ಮಾಡ್ತಾ ಇರೋದು ಅವ್ರ ಸ್ವಂತ ಕಾರ್ಯಕ್ರಮ ಅಂತ ಮಾಡ್ತಾ ಇಲ್ಲ, ಎಲ್ಲ ನಮ್ಮನೆ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ. ಅರೇಂಜ್ಮೆಂಟು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮೇಲಾಗಿ ಈ ಜಾಗದ ಮಾಲೀಕರು ನಮ್ಮ ಪಂಕಜ್ ಅವರು ನಿಜವಾಗ್ಲೂ ಕೂಡ ಅವರು ನಮ್ಮ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಇರ್ತದೆ ಅಭಿಮಾನಕ್ಕೆ ನಾವೆಲ್ಲರೂ ಚಿರುಣಿಯಾಗಿದ್ದೀವಿ. ನೀವೆಲ್ಲರೂ ಕೂಡ ಸಹಕರಿಸಬೇಕು. ಗೆಸ್ಟ್ಗಳು ಯಾರು ಬರ್ತಾರೆ ಅನ್ನೋದನ್ನು ಏನು ಈಗಲೇ ಹೇಳೋಕ್ಕಾಗಲ್ಲ. ಮದ್ರಾಸಲ್ಲಿ ವೆದರ್ ಹೇಗಿದೆಯೋ ಹೈದರಾಬಾದ್ ವೆದರ್ ಕಂಡೀಷನ್ ಆಗಿದೆ ಗೊತ್ತಿಲ್ಲ. ನೋಡಿ ಯಾರು ಬರ್ತಾರೆ ಮುಂದೆ ಗೊತ್ತಾಗುತ್ತೆ ನಿಮಗೇನೆ. ಯಾರು ಕೂಡ ಇದರಲ್ಲಿ ಪುನೀತ್ ಬಗ್ಗೆ ಆಗಲಿ, ಕೊನೆಗೆ ರಾಜ್ಕುಮಾರ್ ಬಗ್ಗೆ ಆಗಲಿ, ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವುದೆರಡು ಚಕಾರ ಇರ್ತಾ ಇಲ್ಲಮ್ಮ. ಎಲ್ಲರೂ ಕೂಡ ಇಡೀ ಕರ್ನಾಟಕ ಜನತೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಅಭಿಮಾನದಿಂದ ಎಲ್ಲರೂ ಬರ್ತಾ ಇದ್ದಾರೆ. ಮೇಲಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಿಜವಲ್ಲೂ ಕೂಡ ಅವನು ಕಾಣದ ಕೈ ಥರ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ನಾನು ಬಂದಿದ್ದೆ. ಇನ್ನು ಕೆಲವೇ ಸಮಯದಲ್ಲಿ ಅಪ್ಪು ನಮನ ಕಾರ್ಯಕ್ರಮ ಆರಂಭವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ಗೀತಗಾಯನ ಮಾಡ್ತಿರುವಂಥ ಗಾಯಕಿ ಶಮಿತಾ ಮಲ್ನಾಡ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮದು ಸಹ ಒಂದು ಹಾಡಿರುತ್ತೆ, ಹೇಗಿರುತ್ತೆ ಆ ಹಾಡು? ಇವತ್ತಿನ ಕಾರ್ಯಕ್ರಮ ಗುರುಕಿರಣ್ ಅವರ ಒಂದು ನಿರ್ದೇಶನದಲ್ಲಿ ನಡೀತಾ ಇದೆ ಸರ್. ಅವರು ತಗೊಂಡಿರುವಂಥ ಸಾಂಗ್ಸ್ ಅಪ್ಪು ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವ ಹಾಡುಗಳನ್ನ ಹಾಡ್ಬೋದು ಅಂಥ ಗೀತೆಗಳನ್ನ ತಗೊಂಡಿದ್ದೀವಿ. ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಖುಷಿ ಸಂದರ್ಭ ಅಲ್ಲ. ಗಾಯಕರ ಕಡೆಯಿಂದ ಅವ್ರಿಗೊಂದು ಗಾನ ಶ್ರದ್ಧಾಂಜಲಿ, ಗಾನ ನಮನವನ್ನ ಈ ಪುನೀತ್ ನಮದಲ್ಲಿ ಮಾಡುವಂಥ ಒಂದು ಪ್ರಯತ್ನ. ಒಂದಷ್ಟು ಸಾಂಗ್ಸ್ಗಳದ್ದು ಮೆಡ್ಲೆ ಥರ ಮಾಡಿದ್ದಾರೆ. ಕೆಲವೊಂದು ಪೂರ್ತಿ ಸಾಂಗ್ಸ್ ಕೂಡ ಇದೆ. ಎಲ್ಲ ಗಾಯಕರು ಹಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಡುಗಳನ್ನ ಕೆಲವ್ರು ಹಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನೀವು ಸಹ ಅಪ್ಪು ಸರ್ಗೆ ಟ್ರಿಬ್ಯೂಟ್ ಮಾಡಿ ಒಂದು ಹಾಡನ್ನ ಹರಿಬಿಟ್ಟಿದ್ರಿ, ಸೊ ಲಾಂಚ್ ಮಾಡಿದ್ರಿ. ಅದ್ರದ್ದು ಒಂದೆರಡು ಲೈನ್ ಹಾಡ್ಬೋದಾ ಅಂತ? ಖಂಡಿತ ಸರ್. ಅದು ಬರ್ಗೂರು ರಾಮಚಂದ್ರಪ್ಪ ಅವರು ಬರೆದಿದ್ರು. ಅದು ಬರೆದು ಕಳಿಸಿದಾಗ ನಾವು ಟ್ಯೂನ್ ಮಾಡುವಂಥ ಯಾವುದೂ ಇರಲಿಲ್ಲ, ಅಷ್ಟು ಬೇಜಾರಿನಲ್ಲಿದ್ವಿ. ಹಾಗಾಗಿ ಅದಾದ ನಂತರ ಸ್ವಲ್ಪ ದಿನಗಳ ನಂತರ ಮಾಡಿದ್ವಿ. ಅಪ್ಪ ಅಮ್ಮನ ಹುಡುಕುತ್ತಾ ಹೋದಿರೇ ಅಪ್ಪು, ಅಪ್ಪ ಅಮ್ಮನ ಹುಡುಕುತ್ತಾ ಹೋದಿರೇ ಅಪ್ಪು, ಅಪ್ಪು ಅಪ್ಪು, ಅಪ್ಪ ಅಮ್ಮನ ಹುಡುಕುತ್ತಾ ಹೋದಿರೇ ಅಪ್ಪು. ಜೀವ ಬಿಟ್ಟರೂ ನಿಲದು, ಜೀವ ಬಿಟ್ಟರೂ ನಿಲದು ನಿಮ್ಮ ನೆನಪು. ಒಡೆದು ಹೋಯಿತೆ ನಮ್ಮ ಮುತ್ತಿನ ಚಿಪ್ಪು. ಜೀವ ಬಿಟ್ಟರು ನೀವು ಜೀವಂತ ನಮ್ಮೊಳಗೆ, ಜೀವ ಬಿಟ್ಟರು ನೀವು ಜೀವಂತ ನಮ್ಮೊಳಗೆ. ಇಲ್ಲವೆಂದರು ಇದ್ದೀರಿ ನಮ್ಮೆಲ್ಲರ ಮನದೊಳಗೆ. ಅಪ್ಪು ಅಪ್ಪು ಪ್ರೀತಿಯ
1976 ಮೂವಿ ಬಡವರ ಬಂಧು ಸಿನಿಮಾದಲ್ಲಿ ನಿನ್ನ ಕಂಗಳ ಹಾಡು ಅಣ್ಣ ಅವರು ಅಪ್ಪಾಜಿ ಹಾಡಿದ್ರು. ಅದಾದ ನಂತರ ಈಗ 6 ತಿಂಗಳ ಹಿಂದೆ ಅಪ್ಪು ಸರ್ ಹಾಡಿದ್ರು. ಅದು ಇನ್ನು ನೆಕ್ಸ್ಟ್ ಲೆವೆಲ್ ಅನ್ನೋ ತರ ಇತ್ತು, ತುಂಬಾ ಅದ್ಭುತವಾಗಿತ್ತು. ಅವ್ರ ವಾಯ್ಸ್ ಅಲ್ಲೇ ಒಂಥರ ಪೇನೇ ಬೇರೆ ಇತ್ತು ನೋಡಿ. ನೀವು ಅದನ್ನ ಗಮನಿಸಿದಾರೆ ಎಲ್ರು. ಆಮೇಲೆ ಅವ್ರ ತಂದೆಗೆ ಹಾಡಿದಾರೆ ಅನ್ನೋ ತರ ಅದು ಫೀಲ್ ಆಗತ್ತೆ ನಮ್ಗೂ. ಅಂಡ್ ನಾವು ನಮ್ಮ ತಂದೆಗೆ ಹಾಡ್ದಂಗೆ ಅನ್ಸತ್ತೆ. ಅದೊಂದೇ ಅಲ್ಲದೆ ಒಬ್ಬ ಗಾಯಕರಾಗಿ ಅವರು ಯಾವತ್ತು ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ಏನೋ ಹೇಳಿದ್ರೆ ಅಯ್ಯೋ ಬಿಡಿ ಮೇಡಮ್ ನಾವೇನು ಹಾಡ್ತೀವಿ ಅಂತ ಅಷ್ಟು ಅಂದರೆ ಹಿಂಗೆ ಬಗ್ಗೋಗ್ಬಿಡ್ತಾ ಇದ್ರು ಅವರು. ಪ್ರತಿ ಸಲ ಸಿಕ್ಕಿದಾಗ್ಲೂ ಯಾವ ಸಾಂಗ್ ಹಾಡಿದ್ರಿ, ಯಾವ್ದು ಹೊಸಾದ್ ಮಾಡಿದ್ರಿ. ನಾನು ಹೇಳ್ತಾ ಇದ್ದೆ ಸರ್ ನೀವೊಂದು ಸಾಂಗ್ ಹಾಡಬೇಕು ನನ್ನ ಮ್ಯೂಸಿಕ್ ಡೈರೆಕ್ಷನಲ್ಲಿ. ಖಂಡಿತ ಮಾಡೋಣ. ಆ ನೆನಪು ಸಾಯೋ ತನಕ ಹೋಗಲ್ಲ ಸರ್, ಅದು ಹಾಗೆ ಕನಸಾಗೆ ಉಳ್ಕೊಂಡ್ಬಿಡುತ್ತೆ. ಈ ಸಂದರ್ಭದಲ್ಲಿ ಈ ರೀತಿ ಕೇಳೋದು ತಪ್ಪೋ ಸರ್ ಏನೋ ಗೊತ್ತಿಲ್ಲ, ಆದ್ರೂ ಒಂದ್ಸರಿ ಕೇಳ್ಬಿಡ್ತೀನಿ. ಅಪ್ಪು ಸರ್ ಅವರ ಫೇವ್ರೇಟ್ ಸಾಂಗ್ ಅಂದ್ರೆ ನಿಮ್ಮ ಫೇವ್ರೇಟ್ ಸಾಂಗ್ ಒಂದೆರಡು ಸಾಲ ಹಾಡ್ಬೋದಾ ಯಾವ್ದಾದ್ರು? ಸರ್ ಅಪ್ಪು ಅವ್ರದ್ದು ಎಲ್ಲ ಹಾಡುಗಳು ನಂಗೆ ಇಷ್ಟ ಸರ್. ನನ್ನ ಸಣ್ಣಲ್ಲಿಂದ ನನ್ನ ಉಡುಪು ನಿನ್ನದು ನಿನ್ನ ಉಡುಪು ಅದೆಲ್ಲ ಹಾಡ್ಕೊಂಡು ಬೆಳೆದಿದ್ದೀವಿ ಸರ್ ನಾವು. ಅದು ಇರ್ಬೋದು. ಆಮೇಲೆ ಬೆಟ್ಟದ ಹೂವಲ್ಲಿ ಶರ್ಲಿ ಮೇಡಮ್ಗಾಗಿ ಆ ಸಾಂಗ್ಸ್ನ ಹಾಡ್ತಾ ಇದ್ವಿ ಸರ್. ಬಟ್ ನನಗೆ ಯಾವಾಗಲೂ ಅವ್ರದ್ದು ಫೇವ್ರೇಟು ಕಾಣದಂತೆ ಮಾಯವಾದೂನೇ. ಏಕೆಂದರೆ ನಾನು ಫಸ್ಟ್ ಸಾಂಗ್ ಕಲ್ತಿದ್ದು ಸಿನಿಮಾ ಹಾಡು ಅಂತ ಕಾಣದಂತೆ ಮಾಯವಾದನು, ಚಲಿಸುವ ಮೋಡಗಳದು. ಅದ್ರ ನಂತರ ಏನಾಯ್ತು ನೋಡಿ, ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ನಾನು ಡಾಕ್ಟರ್ ಆಗಿದ್ರೆ ಎಲ್ಲೋ ಇರ್ತಾ ಇದ್ದೆ. ಇವತ್ತಿಲ್ಲಿ ಪುನೀತ್ ಅವ್ರಿಗೊಂದು ನನ್ನ ಕಡೆಯಿಂದ ಏನೋ ಒಂದು ಗಾನ ನಮನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅವತ್ತು ಅವ್ರ ಹಾಡನ್ನೇ ಕಲ್ತು ನಾನು ಪ್ರಾರಂಭ ಮಾಡಿದೆ. ಸೊ ಅದ್ರ ಒಂದೆರಡು ಲೈನ್ ಹಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇವಿಷ್ಟು ಗಾಯಕಿ ಶಮಿತಾ ಮಲ್ನಾಡ್ ಅವರ ಮಾತು. ಹಲವಾರು ನೆನಪುಗಳನ್ನ ಅವ್ರು ಬಿಚ್ಚಿಟ್ರು ಅಪ್ಪು ಸರ್ ಅವ್ರ ಬಗ್ಗೆ. ಅದು ಖಂಡಿತ ಅಪ್ಪು ಸರ್ನ ಕೇವಲ ಒಂದು ದಿನ 2 ತಾಸು ಭೇಟಿಯಾಗಿರಲಿ ಅಥವಾ ವರ್ಷಾನುಗಟ್ಲೆಯಿಂದ ಅವ್ರ ಜೊತೆಯಲ್ಲಿ ಒಡನಾಟ ಇರಲಿ, ಎಲ್ಲರ ಬಳಿ ಒಂದಲ್ಲ ಒಂದು ನೆನಪು ಇದ್ದೇ ಇರುತ್ತೆ ಹಂಚ್ಕೊಳ್ಳೋದಕ್ಕೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಪುನೀತ ನಮನ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಕ್ಷಣಗಳನ್ನೇ ಸ್ಟಾರ್ಟ್ ಆಗಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತಹ ಹಾಡಿನ ಮುಖೇನ ಫಸ್ಟಿಗೆ ಒಂದು ಗೀತ ನಮನ ಸಲ್ಲಿಕೆ ಆಗುತ್ತೆ. ಇನ್ನು ಕಾರ್ಯಕ್ರಮದ ಅರೇಂಜ್ಮೆಂಟ್ಸ್ ಕೂಡ ನಾಗೇಂದ್ರ ಪ್ರಸಾದ್ ಅವರು ನೋಡ್ಕೊಂಡಿದ್ದಾರೆ. ನಾಗೇಂದ್ರ ಪ್ರಸಾದ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನಮ್ಮ ರಿಪೋರ್ಟರ್ ಮಾತನಾಡಿಸಿದ್ದಾರೆ, ನೋಡೋಣ. ಇನ್ನು ಕೆಲವೇ ಸಮಯದಲ್ಲಿ ಪುನೀತ ನಮನ ಕಾರ್ಯಕ್ರಮ ಆರಂಭವಾಗಲಿದೆ. ನಮ್ಮ ಜೊತೆಯಲ್ಲಿ ಚಿತ್ರ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್ ಅವರ ಬನ್ನಿ ಅವರ ಹತ್ರ ಮಾತಾಡೋಣ. ಸರ್, ಇನ್ನ ಲಾಸ್ಟ್ ಕ್ಷಣದ ಒಂದು ಸಿದ್ಧತೆಗಳು ನಡೀತಾ ಇದ್ದಾವೆ ಸರ್. ಸೊ ಹೇಗೆ ನಡೀತಾ ಇದೆ ಸಿದ್ಧತೆ ಸರ್? ಎಲ್ಲ ಮ್ಯೂಸಿಷಿಯನ್ಸ್ ಎಲ್ಲ ಬಂದಿದ್ದಾರೆ. ಜನ ಈಗಾಗಲೇ ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ. ಈಗಲೇ ನೋಡಿ ಇನ್ನೂ 1 ಗಂಟೆಗೇ ಇಷ್ಟೊಂದು ಜನ ಬರ್ತಿದ್ದಾರೆ. ಪಾಸ್ಗಳು ಭಾಳ ಸಮಸ್ಯೆ ಆಗಿದೆ, ತುಂಬ ಜನಕ್ಕೆ ಸಿಕ್ಕಿಲ್ಲ. ನಡೀತಾ ಇದೆ ಸರ್. ಇನ್ನೇನು ಶುರು ಆಗುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ. ನೀವು ಬರೆದು ಮ್ಯೂಸಿಕ್ ಕೊಟ್ಟು ಹಾಡಿರುವಂತಹ ಹಾಡಿನ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಮತ್ತೆ ಒಂದು AV ಕೂಡ ಮಾಡಿರುವಂಥದ್ದು, 10 ನಿಮಿಷಗಳ AV, 5 ನಿಮಿಷಗಳ ಹಾಡು. ಸೊ ಅವು ಹೇಗಿರಲಿ? ಅಲ್ಲ, ಈಗಾಗಲೇ ಎಲ್ಲ ಕೆಲಸ ಮಾಡಿ ರಾತ್ರಿ ಎಲ್ಲ ನಮ್ಮ ಎಡಿಟರ್ಸ್ ಎಲ್ಲ ಕೆಲಸ ಮಾಡಿದ್ದಾರೆ. ತುಂಬ ಮನೋಜ್ಞವಾಗಿರುತ್ತೆ, ಅಂದರೆ ತುಂಬ ಮನಸ್ಸಿಗೆ ನಾಟುವಂಥ ವಿಡಿಯೋಸು, ಅವರ ಲೈಫ್ ಜರ್ನಿಯನ್ನು ಎಲ್ಲ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟು ನಾಗೇಂದ್ರ ಪ್ರಸಾದ್ ಅವರ ಮಾತು. ಏನಂತಂದರೆ ಅವ್ರದ್ದು ಇವತ್ತೇನು 3 ಗಂಟೆಯಿಂದ 6 ಗಂಟೆವರೆಗೂ ಪುನೀತ ನಮನ ಕಾರ್ಯಕ್ರಮ ಇರಲಿದೆ. ಅದರಲ್ಲಿ 2 ಸೆಗ್ಮೆಂಟ್ ಅವ್ರದ್ದಾಗಿರುತ್ತೆ. ಒಂದು 5 ನಿಮಿಷಗಳ ಹಾಡು, ಆ ಹಾಡನ್ನು ಅವರೇ ಖುದ್ದಾಗಿ ಬರೆದು ಅವರೇ ಸಂಗೀತ ನೀಡಿರುವಂಥದ್ದು. ಹಾಗೆ ಅಪ್ಪು ಅವರ ಏನು ಜೀವನದ ಜರ್ನಿ ಏನಿದೆ, ಆ ಜರ್ನಿ ಬಗ್ಗೆ 10 ನಿಮಿಷಗಳ ಒಂದು AVಯನ್ನು ಸಹ ಅವ್ರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕೆಲವೇ ನಿಮಿಷಗಳಲ್ಲಿ ಪುನೀತ ನಮನ ಕಾರ್ಯಕ್ರಮ ಆರಂಭವಾಗಲಿದೆ. ನಮ್ಮ ಜೊತೆಯಲ್ಲಿ ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವ ಕಾರ್ಯದರ್ಶಿಗಳಾದ NM ಸುರೇಶ್ ಅವರು ಇದ್ದಾರೆ. ಬನ್ನಿ ಅವರ ಹತ್ರ ಮಾತಾಡೋಣ. ಸರ್, ಇನ್ನೇನಿನ ಒಂದು 2-3 ಅವರ್ಸಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಸೊ ಕೊನೆ ಕ್ಷಣದ ಸಿದ್ಧತೆ ಆರಂಭ ಆಗ್ತಿರುವಂಥದ್ದು ಹೇಗೆ ನಡೀತಾ ಇದೆ? ತಾವೇ ನೋಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಎಷ್ಟು ಜನ ಇಂಟ್ರೆಸ್ಟಿಂದ. ಏನು ನಮ್ಮನೆ ಕಾರ್ಯಕ್ರಮ ಅದು, ಇದು ಆಗಬಾರ್ದಿತ್ತು. ಇದು ಏನೋ ನಾವು ಖುಷಿಯಿಂದ ಮಾಡ್ತಾ ಇಲ್ಲ, ಅವ್ರು ಕೊಡುವಂಥ ಗೌರವ ನಮಗೆ ಕೊಡಲೇಬೇಕು. ಈಗ ಆಗೋಗ್ಬಿಟ್ಟಿದೆ, ಅದನ್ನು ನಮಗೆ ತುಂಬಲಾಗದ ನಷ್ಟ. ಅದು ನಮಗೂ ನಿಮಗೂ ಮಾಧ್ಯಮದವ್ರಿಗೂ ನಿಮ್ಮ TV ಮಾಧ್ಯಮ ಎಲ್ಲರಿಗೂ ನೋವಾಗಿದೆ. ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕರ್ನಾಟಕ ಜನತೆಗೆ ತಮಾಷೆ ಅಲ್ಲ. ನಾನು ನೋಡ್ತಾ ಇದ್ದೀನಿ, ಅಂತಾರಾಷ್ಟ್ರೀಯ ಮೀಡಿಯಾ ಕಾಲ್ಸ್ ಬರ್ತದೆ ಸರ್. ಅವ್ರ ಚಾರಿಟಿಗೆ ನಾನು ಸಹಾಯ ಮಾಡ್ತೀನಿ, ನಮ್ಮಿಂದ ಏನು ಬೇಕು, ನಾವೇನು ಮಾಡಬೇಕು ಅಂತ ಮುಂದೆ. ಯಾಕಂದರೆ ಒಂದು ಆದರ್ಶ ಪುರುಷರಾಗಿ ಅವರ ಆದರ್ಶಗಳನ್ನು ಎಲ್ಲ ಬಿಟ್ಟು ಅವ್ರು ಏನು ಮಾಡ್ತಾಯಿದ್ರು ಅನ್ನೋದೇ ನಮಗೆ ಎಡಗೈ ಬಲಗೈ ಗೊತ್ತಾಗ್ತಿರಲಿಲ್ಲ. ಅವರು ದೈವಾಧೀನರಾದ ಮೇಲೆ ನೀವು ಚಾನಲ್ಗಳನ್ನ ತೋರಿಸ್ತಾ ಇದ್ದೋಡೆ ದಿನಾ ಒಂದೊಂದೇ ಹೇಳ್ತಾ ಇದೆ. ಇನ್ನೂ ಎಷ್ಟಿದೆ ಗೊತ್ತಿಲ್ಲ. ಅದು ಅಂಥ ಒಂದು ಮಹಾನ್ ನಟನೆ ಕಳ್ಕೊಂಡು ನಾವತ್ತು ಬರೆದಾಗ್ಬಿಟ್ಟಿದ್ದೀವಿ. ಅದೇ ನಾನು ಮರಳುಗಾಡು ಮರೀಚಿಕೆ ಅಂದ್ಬಿಟ್ಟೆ. ಮರಳುಗಾಡ ಒಂಥರ ಡ್ರೈಲ್ಯಾಂಡ್ ಆಗ್ಬಿಟ್ಟು ಕನ್ನಡ ಚಿತ್ರರಂಗ. ಇವೆಲ್ಲ ನಟರುಗಳು ಇರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ನಮ್ಮ ಇಂಡಸ್ಟ್ರಿಯಲ್ಲಿರುವಂಥ ಟಾಪ್ ಮುಂಚೂಣಿ ಎಲ್ಲ ನಾಯಕರು ನೋವಾಗಿದೆ ಸರ್. ಅವರೆಲ್ಲರೂ ಇವತ್ತು ಗೊತ್ತಾಗಿದೆ ಪುನೀತ್ ರಾಜ್ಕುಮಾರ್ ಏನು. ಅವ್ರು ಯಾವತ್ತೂ ಒಂದು ಜಲಸ್ ಮೈಂಡು, ಅಸೂಯೆ ಪಡೋದು, ನಾನು ಸ್ಟಾರ್ಗಿರಿ, ನಾನು ದೊಡ್ಡವನು
ಅಂತ ಒಂದು ಈಸ್ ಬಾರ್ನ್ ಬಾಟಮ್ ವಿತ್ ರಾಯಲ್ ಫ್ಯಾಮಿಲಿ. ಸರ್, ನಿಮ್ಮ ಮತ್ತೆ ಅಪ್ಪು ಸರ್ ಒಡನಾಟ ಹೇಗಿತ್ತು? ಭೇಟಿಯಾದಾಗ ಹೇಗೆ ಮಾತಾಡ್ತಾ ಇದ್ರು? ಸರ್ ಯಾವಾಗ ಸಿಕ್ಕರು ನಗ್ನಗ್ತಾ ಹಗ್ ಮಾಡ್ಕೊಡೋರು ಸರ್. ಸುರೇಶ್ ಸಾರ್ ಅನ್ನೋರು, ಅಣ್ಣ ಅಪ್ಪು ನನಗೆ ಯಾವಾಗ ಗಣೆ ತೋರಿಸೋದು ಅಂದರೆ ದೊಡ್ಡ ಮಾತು ಹಂಗೆ ಹೇಳ್ಬಿಡಿ, ನಾನು ಒಂದಿನ ನೀವು ಪಿಕ್ಚರ್ ಮಾಡಬೇಕು. ಅಪ್ಪಾಜಿ ಹೇಳಿದ್ರು. ರಾಘವೇಂದ್ರ ರಾಜ್ಕುಮಾರ್ ಗೊತ್ತಿದ್ದು, ನಾನು ತುಂಬ ಆಸೆ ಇತ್ತು ಭಾಳ. ನಾನು ರಾಜ್ಕುಮಾರ್ ಫ್ಯಾಮಿಲಿ ಪಿಕ್ಚರ್ ಮಾಡ್ಬೇಕು ಅಂತಿತ್ತು. ಒಂದು ಶಿವಣ್ಣನ ಮಾಡಿಬಿಟ್ಟೆ, ಪ್ರಪಂಚದ 7 ಅದ್ಭುತಗಳು. ಶಿವಣ್ಣ ಅಪ್ಪು ಸರ್ ಹೇಳಿದ್ರು, ಚಪ್ಪಾಳೆ ಸಿನಿಮಾ ಮಾಡಿದಾಗ ಈ ಸಿನಿಮಾ ಆ ಟೈಮಲ್ಲಿ ಅಷ್ಟು ಅದ್ದೂರಿಯಾಗಿ ಮಾಡಿದ್ದೀರಾ ನೀವು, ಈ ಸಿನಿಮಾ ನಾನು ಮಾಡಬೇಕಾಗಿತ್ತು ಹೇಳಿ ಸರ್. ಎಷ್ಟು ನೋಡಿ ಅವರು ಸಿಂಪ್ಲಿಸ್ಟ್ ಸುನೀಲ್ ರಾವ್ ಇವರು ಆದರೂ ಕೂಡ ಈ ಸಿನಿಮಾ ನಾನು ಮಾಡಬೇಕಾಗಿತ್ತು ಸುರೇಶ್ ಅವರೇ, ನೀವು ಒಳ್ಳೆ ನಿರ್ಮಾಪಕರು. ಅವಾಗ ಅಪ್ಪಾಜಿ ಒಂದ್ಸರಿ ಹೇಳಿದ್ದಾರೆ, ಅಪ್ಪು ಈ ಬ್ಯಾನರ್ ತುಳಜಾಬನಿ ಕ್ರಿಯೇಷನ್ ಸಿನಿಮಾ ಮಾಡು ಅಂತ ಹೇಳಿದ್ರು. ಅಂತ ನಮ್ಮ ಕಣ್ಣಿಗೆ ಕಾಣೋ ದೇವರವರು, ಅಂತ ಒಂದು ದೇವ್ರಿಗೆ ಕಳ್ಕೊಂಡಿದ್ದೀವಿ. ಅವರು ಅವ್ರದ್ದು ಆದರ್ಶಗಳನ್ನ ಬಿಟ್ಟು ಹೋದರು. 46 ಇಳಿ ವಯಸ್ಸಿನಲ್ಲೇ ಒಂದು 100-200 ವರ್ಷಗಳಷ್ಟು ಮಾಡೋಷ್ಟು ಬೆಟ್ಟದಷ್ಟು ಕೆಲಸ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ಕೆಲಸಗಳನ್ನು ನಾವು ಅವರ ಆದರ್ಶಗಳನ್ನು ಫುಲ್ಫಿಲ್ ಮಾಡೋವಂಥ ಜವಾಬ್ದಾರಿ ನಮ್ಮೆಲ್ಲ ಚಿತ್ರೋದ್ಯಮಕ್ಕಿದೆ. ಆ ಮಾಡೋವಂಥ ಕೆಲಸಕ್ಕೆ ನಾವು ಪ್ರಾಮಾಣಿಕ ಸೇವೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅಂತ ಒಂದು ದೇವ್ರಿಗೆ ಕಳ್ಕೊಂಡ್ಬಿಟ್ಟಿದ್ದೀವಿ. ಅವರು ತುಂಬಲಾಗದ ನಷ್ಟನ ಏನೇ ಕಾರ್ಯಕ್ರಮ ಮಾಡಿ, ಎಷ್ಟೇ ಅದ್ದೂರಿ ಮಾಡಿ, ಏನೇ ಮಾಡಿ, ಎಲ್ಲೋ ಒಂದು ಮೂಲೆಯಲ್ಲಿ ಅವರಿಲ್ಲ ಅಂತ ಆಗತ್ತೆ. ಅವರಿಲ್ಲದ ಮೇಲೇನೂ ಏನೂ ಇಲ್ಲ ಅಂತ ನನ್ನ ಅನಿಸಿಕೆ. ಸರ್, ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ತಾರೆಯರು ಎಲ್ಲರೂ ಇದ್ದೇ ಇರ್ತಾರೆ, ಆದರೆ ಬೇರೆ ಚಿತ್ರರಂಗದಿಂದ ಬರುವಂಥವ್ರು ಯಾರ್ಯಾರು ಬರ್ಬೋದು? ಸರ್, ಬಹುಶಃ ಪ್ರತಿಯೊಬ್ಬರು ಯಾರು ಕೇಳಿದ್ರು ಪುನೀತ್ ಅವರ ಅಂತ. ಯಾಕಂದರೆ ಆ ಥರ ಮಾಧ್ಯಮದಲ್ಲಿ ಬಿತ್ತರಿಸಿದ್ದಾರೆ. ಅವ್ರು ಮಾಡಿದ ಸೇವೆ, ತ್ಯಾಗ, ಸೋಷಿಯಲ್ ವರ್ಕು ಈಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಮನುಷ್ಯನ ಲೈಫಲ್ಲಿ ಅಲ್ಟಿಮೇಟ್ಲಿ ಮನಿ ಇಸ್ ನಾಟ್ ದಿ ಮೇನ್ ಥಿಂಗ್. ಮೋಟೋ ಮನಿ ಸೆಕೆಂಡ್ರಿ, ಸರ್ವಿಸ್ ಮಾಡಬೇಕು. ಏನಾರ ಒಂದು ಜನಕ್ಕೆ 4 ಜನ ಜನಪರ ಕಾರ್ಯಕ್ರಮ ಅಂತ ಅವರೊಂದು ಮಾರಲ್ ಬಿಟ್ಟು ಹೋಗ್ಯಾರ ಎಲ್ಲ ನಟರಿಗೂ. ಅದನ್ನು ಗಂಟಾಘೋಷವಾಗಿ ಹೇಳ್ತೀನಿ ಸರ್. ನಾವು ಗೊತ್ತಿರಲ್ಲ ಪುನೀತ್ ಅವರು ಅವ್ರು ಮಾಡೋವಂಥ ಸತ್ಕಾರ್ಯಗಳು, ಅವ್ರು ಮಾಡೋವಂಥ ಒಳ್ಳೊಳ್ಳೆ ಜನಪರ ವಿದ್ಯಾಭ್ಯಾಸ ತಗೊಳ್ಳಿ, ಶಕ್ತಿಧಾಮ ಇರ್ಬೋದು, ಇನ್ಯಾವುದೇ ಇರ್ಬೋದು, ಬಡವರಿಗೆ ಎಷ್ಟು ಜನಕ್ಕೆ ಮನೆ ಮಠ ಎಲ್ಲ ಕಟ್ಕೊಟ್ಟಿದ್ದಾರೆ ಸರ್. ಒಂದೊಂದೇ ದಿನ ಹುಡ್ತಾ ಇದೆ. ಅದು ಇನ್ನೆಷ್ಟಿದೆ ಡಿಗ್ ಮಾಡಿದಷ್ಟು ಇದೆ. ಪ್ರತಿಯೊಬ್ಬರು ಅಪ್ಪು ಯಾರು ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ಮನದಟ್ಟಾಗಿ ಮಾಡುವಂಥ ಕಾರ್ಯಕ್ರಮ ಗುರುಕಿರಣ್ ಅವರು, ನಾಗೇಂದ್ರ ಪ್ರಸಾದ್ ಅವರು, ಅಲ್ಲಿ ಬಂದಿರೋಂಥ ವ್ಯಕ್ತಿಗಳು, ನಮ್ಮ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿಂದ ಹಿಡಿದು ಎಲ್ಲ ಅವ್ರ ಕ್ಯಾಬಿನೆಟ್ ಎಲ್ಲ ಬರ್ತಾರೆ. ಎಲ್ಲರೂ 1-2 ನಿಮಿಷಗಳು ಮಾತಾಡ್ತಾರೆ. ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ತಮ್ಗೆ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಇವಿಷ್ಟು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯದರ್ಶಿಗಳಾದಂಥ MN ಸುರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪುನೀತ ನಮನ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಪುನೀತ ನಮನ ಕಾರ್ಯಕ್ರಮಕ್ಕೆ ಇನ್ನು ಉಳಿದಿರೋದು ಕೇವಲ ಅರ್ಧ ಗಂಟೆ ಸಮಯ ಮಾತ್ರ. ಸರಿಯಾಗಿ 3 ಗಂಟೆಯಿಂದ ಪುನೀತ ನಮನ ಕಾರ್ಯಕ್ರಮ ಆರಂಭ ಆಗುತ್ತೆ. ಆಲ್ರೆಡಿ ಈಗ ಕಲಾವಿದರು ಆಗಮಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅರಮನೆ ಮೈದಾನದಲ್ಲಿ ಎಲ್ಲಾ ತಯಾರಿಗಳು ಆಗ್ಬಿಟ್ಟಿದೆ. ಈಗ ಒಬ್ಬೊಬ್ಬರಾಗಿ ಕಲಾವಿದರು ಬರ್ತಾ ಇದ್ದಾರೆ. ಕನ್ನಡ ಸಿನಿಮಾ ರಂಗದ ಆಲ್ಮೋಸ್ಟ್ ಎಲ್ಲ ಕಲಾವಿದರು ಬರ್ತಾರೆ. ಎಲ್ರಿಗೂ ಆಹ್ವಾನ ಹೋಗಿದೆ. ಇನ್ನೊಂದು ಕಡೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿಯಿಂದೂ ಕೂಡ ಸ್ಟಾರ್ಗಳು ಬರುವಂತ ನಿರೀಕ್ಷೆ ಇದೆ. ಈಗ ದೊಡ್ಡ ಮನೆ ಕುಟುಂಬಸ್ಥರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಕೆಲವರು ಬಂದಿದ್ದಾರೆ, ಆಸೀನರಾಗಿದ್ದಾರೆ. ಇನ್ನೊಂದು ಕಡೆ ನಾವು ಹೊರಗಡೆಯಿಂದ ನೋಡ್ತಾ ಇದ್ದೀವಿ ಅರಮನೆ ಮುಂಭಾಗದ ದೃಶ್ಯಾವಳಿಗಳು. ಅಲ್ಲಿ ಕಲಾವಿದರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಈಗ ಪೊಲೀಸರಿಗೆ ಸೆಕ್ಯೂರಿಟಿ ವೈಸ್ ಜೊತೆಗೆ ಪಾಸ್ ಇದ್ದವ್ರಿಗಷ್ಟೇ ಒಳಗಡೆ ಅಲ್ಲಿ ಅವರು ಎಂಟ್ರಿಯನ್ನು ಕೊಡ್ತಾರೆ. ಸೊ ಹಾಗಾಗಿ VVIPಗಳು ಸಾಕಷ್ಟು ಜನ ಬರೋದ್ರಿಂದ ಸಾರ್ವಜನಿಕರು ಬಹುಶಃ ಎಂಟ್ರಿ ಗೇಟ್ ಮತ್ತು ಎಕ್ಸಿಟ್ ಗೇಟ್ನಲ್ಲಿ ಅಲ್ಲಿ ಜಮಾವಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಸಾಕಷ್ಟು ಜನ VVIPಗಳೇ ಬರ್ತಿರೋದ್ರಿಂದ ಟ್ರಾಫಿಕ್ ಅಲ್ಲಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಹಾಗಾಗಿ ಪೊಲೀಸರು ಎಲ್ಲ ಕಡೆನೂ ಕೂಡ ಆಯೋಜನೆಗೊಂಡಿದ್ದಾರೆ. ಚೆಕ್ ಮಾಡಿ ಅಲ್ಲಿ ಒಳಗಡೆ ಬಿಡ್ತಾ ಇದ್ದಾರೆ. ಇನ್ನೊಂದು ಕಡೆ ದೊಡ್ಡ ಮನೆ ಕುಟುಂಬ ಸದಸ್ಯರನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಪುನೀತ್ ರಾಜ್ಕುಮಾರ್ ಅವರಿಗೆ ನುಡಿ ನಮನ, ಗೀತ ನಮನ ಎರಡೂ ಕೂಡ ಸಲ್ಲಿಕೆ ಆಗುತ್ತೆ. ಅಂದರೆ ಅವರ ಸಿನಿಮಾ ಜರ್ನಿ ಇರ್ಬೋದು, ಜೊತೆಗೆ ಅವ್ರ ಸೋಷಿಯಲ್ ಸರ್ವಿಸ್ ಏನಿತ್ತು, ಯಾರಿಗೂ ಕಾಣದಂತೆ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ರಲ್ಲ, ಅದ್ರ ಬಗ್ಗೆ ನುಡಿ ನಮನವನ್ನು ಸಲ್ಲಿಕೆ ಮಾಡೋದಿದೆ. ಸಾಕಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ ಇನ್ಫ್ಯಾಕ್ಟ್. ಹಾಗಾಗಿ ಸೊ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಗಣ್ಯರು ಇವತ್ತು ಮಾತನಾಡೋರಿದ್ದಾರೆ.
ಪುನೀತ್ ರಾಜ್ಕುಮಾರ್ ಅವರಂದ್ರೆ ಎಲ್ರಿಗೂ ಇಷ್ಟ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ರಿಗೂ ಇಷ್ಟ ಆಗ್ತಾ ಇದ್ರು. ಹಾಗಾಗಿ ಅವರ ಸಿನಿಮಾ ಜರ್ನಿ, ಅದರ ಜೊತೆಯಲ್ಲಿ ಅವರ ನೆಚ್ಚಿನ ಗೀತೆಗಳು, ಅವರ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಇವತ್ತು ಸಾಕಷ್ಟು ಗಣ್ಯರು ಮಾತನಾಡ್ತಾರೆ. ಎಲ್ರಿಗೂ ಸಮಯಾವಕಾಶ ಇರುತ್ತೆ. ಸರಿಯಾಗಿ 3 ಗಂಟೆಗೆ ಆರಂಭ ಆದರೆ 6 ಗಂಟೆ ತನಕ ಈಗ ಸ್ಯಾಕ್ಸೋಫೋನ್ ವಾದನ ಆರಂಭ ಆಗಿದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಸೊ ಹಾಗಾಗಿ ಆ ಸ್ಯಾಕ್ಸೋಫೋನ್ ವಾದನದಿಂದಾನೇ ಕಾರ್ಯಕ್ರಮ ಈಗ ಅಂದ್ರೆ 2:30ಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಆಯೋಜಕರು. ಈಗ 2:30ಯಿಂದ ಸ್ಯಾಕ್ಸೋಫೋನ್ ವಾದನ ಸ್ಟಾರ್ಟ್ ಆಗಿದೆ. ಒಬ್ಬೊಬ್ಬರಾಗಿ ಅಲ್ಲಿ ಗಣ್ಯರು ಮತ್ತೆ ಕುಟುಂಬಸ್ಥರು ಬರ್ತಾ ಇದ್ದಾರೆ. ಮತ್ತೆ ಇವತ್ತು ಪುನೀತ್ ಅವರ ಪತ್ನಿ ಅಶ್ವಿನಿ ಅವರು ಈ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಯಾಕಂದ್ರೆ ಪುನೀತ್ ಅವರು ಆಗಲಿ 19 ದಿನ ಆಯಿತು, ಅಶ್ವಿನಿ ಅವರು ಏನು ಮಾತಾಡಿಲ್ಲ ಅಂತ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಾ ಇದ್ರು. ಅಂದ್ರೆ ಮಾತಾಡುವಂತ ಕಂಡೀಷನ್ ಅಲ್ಲಿ ಅಫ್ಕೋರ್ಸ್ ಅವರಿಲ್ಲ, ಅವರು ಇನ್ನೂ ಕೂಡ ಡೈಜೆಸ್ಟೇ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗೆ ಇಲ್ಲ ಅನ್ನೋ ವಿಚಾರವನ್ನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯರ ಮುಂದೆ ಅಶ್ವಿನಿ ಅವರು ಮಾತನಾಡುವಂತ ನಿರೀಕ್ಷೆಗಳಿದೆ. ಪುನೀತ್ ರಾಜ್ಕುಮಾರ್ ಅಂತಂದ್ರೆ ಎಲ್ರಿಗೂ ಆಪ್ತಾರೆ. ಅವರು ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಅವರು ಮಾಡಿದ್ದು ಕನ್ನಡ ಸಿನಿಮಾಗಳಾದ್ರೂ ಕೂಡ ಆ ಭಾಷೆಗೂ ಮೀರಿ ಅವರ ಬಾಂಧವ್ಯ ಇತ್ತಲ್ಲ, ಗಡಿ ದಾಟಿ ಅವರ ಬಾಂಧವ್ಯ ಇತ್ತಲ್ಲ. ಸೊ ಅದಕ್ಕೋಸ್ಕರ ಸಾಕಷ್ಟು ಸ್ನೇಹಿತರನ್ನ ಅವರು ಸಂಪಾದನೆ ಮಾಡ್ಕೊಂಡಿದ್ರು. ಹಾಗಾಗಿ ತೆಲುಗು, ತಮಿಳು, ಮಲಯಾಳಂ, ಹಿಂದಿಯಿಂದೂ ಕೂಡ ಸಾಕಷ್ಟು ಗಣ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ಬೋದು, ಅವರಿಗೆ ನುಡಿ ನಮನವನ್ನ ಸಲ್ಲಿಸಬಹುದು ಅಂತ ಒಂದು ನಿರೀಕ್ಷೆ ಇದೆ. ಇನ್ನೊಂದು ವಿಶೇಷತೆ ಇದೆ. ಇವತ್ತು ಅರಮನೆ ಮೈದಾನದಲ್ಲಿ ಒಂದ್ ಕಡೆ ಪುನೀತ ನಮನ ಕಾರ್ಯಕ್ರಮ ನಡೀತಾ ಇದ್ರೆ, ಇನ್ನೊಂದು ಕಡೆ ಇವತ್ತು ಕೂಡ ರಕ್ತದಾನ ಶಿಬಿರಕ್ಕೆ ಅಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಡಾಕ್ಟರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನೋಡೋಣ. ಇನ್ನು ಕೆಲವೇ ಸಮಯದಲ್ಲಿ ಪುನೀತ ನಮನ ಕಾರ್ಯಕ್ರಮ ಶುರುವಾಗಲಿದೆ. ನಾವು ನೋಡ್ತಾ ಇದ್ವಿ ಅಪ್ಪು ಸರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಸಮಯದಲ್ಲಿ ಅಭಿಮಾನಿಗಳೆಲ್ಲ ಸೇರಿದ್ರು. ಆ ಒಂದು ಕಾರ್ಯಕ್ರಮದಲ್ಲೂ ಸಹ ರಕ್ತದಾನ ಶಿಬಿರ ಹಾಗೂ ನೇತ್ರದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅವತ್ತು ಸುಮಾರು 3,500ಕ್ಕಿಂತ ಹೆಚ್ಚು ಮಂದಿ ನೇತ್ರದಾನ ಮಾಡಿದ್ರು, ಹಾಗೆ 350ಕ್ಕಿಂತ ಹೆಚ್ಚು ಮಂದಿ ರಕ್ತದಾನವನ್ನು ಮಾಡಿದಂಥದ್ದು. ಇವತ್ತು ಸಹ ಪುನೀತ ನಮನ ಕಾರ್ಯಕ್ರಮದಲ್ಲೂ ಸಹ ಈ ಒಂದು ರಕ್ತದಾನ ಶಿಬಿರ ನಡೀತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ನಮ್ಮ ಜೊತೆಯಲ್ಲಿ ಲಯನ್ಸ್ ಕ್ಲಬ್ನಿಂದ ಮೇಡಮ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಮೇಡಮ್, ಲಾಸ್ಟ್ ಪುಣ್ಯಸ್ಮರಣೆ ಟೈಮಲ್ಲಿ ಅಭಿಮಾನಿಗಳೆಲ್ಲ ತುಂಬಾ ಜನ ಸೇರಿದ್ರು. ಅವತ್ತು ಸಾವಿರಾರು ಮಂದಿ ನೇತ್ರದಾನ ಮಾಡಿದ್ರು, ಹಾಗೆ ರಕ್ತದಾನ ಮಾಡಿದ್ರು. ಇವತ್ತು ಸಹ ಲಯನ್ಸ್ ಕ್ಲಬ್ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಿರುವಂಥದ್ದು. ಸೊ ಇವತ್ತು ಹೇಗೆ ಜನ ಬರ್ತಾ ಇದ್ದಾರೆ? ಸರ್, ಬರ್ತಾ ಇದ್ದಾರೆ. ಈಗ ಆಲ್ರೆಡಿ 3 ಜನ ಕೊಟ್ಟಿದ್ದಾರೆ. ಎಲ್ಲರೂ ಕಾರ್ಯಕ್ರಮ ಹೋಗೋ ಅವಸರದಲ್ಲಿದ್ದಾರೆ. ಆಮೇಲೆ ಖಂಡಿತ ಬಂದು ರಕ್ತದಾನನ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಮೊನ್ನೆ ನಾವು ಮಾಡಿದಾಗ 345 ಯೂನಿಟ್ ಕಲೆಕ್ಷನ್ ಆಯಿತು. ಅದನ್ನು ನಮಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ನಿನ್ನೆ ಬಂದು ಕಿದ್ವಾಯಿ ಕ್ಯಾನ್ಸರ್ ಮಕ್ಕಳಿಗೆ ಆ ರಕ್ತನ ಅಂದರೆ ಅವರು ಹೇಳಿದ್ದು, ದೊಡ್ಡ ಮನೆಯವರ ದೊಡ್ಡ ಮಾತು, ಅವ್ರು ಹೇಳಿದ್ದು ನಮ್ಮ ಅಭಿಮಾನಿಗಳನ್ನು ಕೊಟ್ಟಿದ್ದನ್ನು ನಾನು ಕೆಲಸದವನಾಗಿ ನಾನೊಂದು ಕಿದ್ವಾಯಿಗೆ ಬಂದು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆ ಮಾತು ಕೇಳಿ ತುಂಬ ವಿಚಿತ್ರ ಅನ್ನಿಸ್ತು. ಅಂದರೆ ಮೀನ್ಸ್ ದೊಡ್ಡತನಕ್ಕೆ ಇದೇ ಥರ ಮಾತು ಬರೋದು ಅಂತ ಅನ್ನಿಸ್ತು. ಇವತ್ತು ಸುಮಾರು ಕಲೆಕ್ಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಜನ ಪ್ರೋಗ್ರಾಮ್ ಹೋಗೋ ಅವಸರದಲ್ಲಿದ್ದಾರೆ. ಮುಗಿದ ಮೇಲೆ ಖಂಡಿತ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಲಾಸ್ಟ್ ಟೈಮ್ ಮೊನ್ನೆ ಹೇಳ್ತಾ ಇದ್ರಿ ಇಷ್ಟು ದೊಡ್ಡ ಮಟ್ಟದ ಒಂದು ರಕ್ತದಾನ ಯೂನಿಟ್ಸ್ ಕಲೆಕ್ಟ್ ಆಗಿತ್ತು, ಈ ಹಿಂದೆ ಯಾವುದು ಕಾರ್ಯಕ್ರಮಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರಿ. ಹೌದು, ಪುನೀತ್ ಅಭಿಮಾನಿಗಳು ಪ್ರತಿ ವರ್ಷ ಅವರು ಹುಟ್ಟಿದ ಹಬ್ಬಕ್ಕೆ ರಕ್ತನ ದಾನ ಮಾಡೋರು. ಆದರೆ ಈ ಸಲ ಭಾಳ ನೊಂದ್ಕೊಂಡು ಮಾಡಿದ್ದಾರೆ. ಅಂದರೆ ನಮ್ಮ ಅಣ್ಣ ಎಲ್ಲದಕ್ಕೂ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಇದರಿಂದ ನಾವು ರಕ್ತ ಕೊಡೋದ್ರಿಂದ ಅವ್ರ ಹೆಸರು ಇನ್ನೂ ಅಜರಾಮರ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವರು ರಕ್ತದಾನನ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಅಪ್ಪು ಸರ್ ಅವರು ಮಾದರಿಯಾಗಿ ಅವರು ತಮ್ಮ ನೇತ್ರಗಳನ್ನು ದಾನ ಮಾಡಿದ್ರು. ಅದಾದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನೇತ್ರದಾನ ಮಾಡೋದಕ್ಕೆ ಮುಂದಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಇನ್ನು ಒಳಗಡೆ ತೋರಿಸ್ತಾ ಇದ್ದೀವಿ, ದೊಡ್ಡ ಮನೆ ಕುಟುಂಬಸ್ಥರು ಮತ್ತೆ ಕಲಾವಿದರು ಒಬ್ಬೊಬ್ಬರಾಗಿ ಬಂದು ಅಲ್ಲಿ ಆಸೀನರಾಗ್ತಾ ಇದ್ದಾರೆ. ಇನ್ನು ಹೊರಗಡೆ ದೃಶ್ಯಾವಳಿ ನೋಡೋದಾದ್ರೆ ಬಸ್ಗಳಲ್ಲಿ ದೊಡ್ಡ ಮನೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ. ಸೊ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಇದ್ದಂತೆ ಕಾಣ್ತಾ ಇದೆ. ಯಾಕಂದ್ರೆ VVIPಗಳು ಬರ್ತಿರೋದ್ರಿಂದ ಈ ಸಂಚಾರ ದಟ್ಟಣೆ ಇರಬಾರ್ದು ಅಂತಾನೆ ಅದಕ್ಕೋಸ್ಕರನೇ ಪೊಲೀಸರನ್ನ ನಿಯೋಜನೆ ಮಾಡಿದ್ರು. ಬಹುಶಃ ಸಾರ್ವಜನಿಕರು ಒಂದಿಷ್ಟು ಜನ ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅಲ್ಲಿ ಹೊರಗಡೆ. ಅಂದ್ರೆ ಸಾಕಷ್ಟು ತಾರೆಯರು ಬರ್ತಿರೋದ್ರಿಂದ ಅವರು ನೋಡಬೇಕು ಅನ್ನೋ ಕುತೂಹಲದಿಂದಲೂ ಒಂದಿಷ್ಟು ಜನ ಅಲ್ಲಿ ಹೋಗಿರ್ತಾರೆ ಅಫ್ಕೋರ್ಸ್. ಸೊ ಹಾಗಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಇದ್ದಂತೆ ಕಾಣಿಸ್ತಾ ಇದೆ. ಬಸ್ ತೋರಿಸ್ತಾ ಇದೀವಲ್ಲ, ಈ ಬಸ್ನಲ್ಲಿ ದೊಡ್ಡ ಮನೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಇನ್ನು ಹಿಂದೆ ಲೈನ್ ಆಗಿ ಕಾರ್ಗಳಲ್ಲಿ ಒಬ್ಬೊಬ್ಬರಾಗೆ ಗಣ್ಯರು ಬರ್ತಾ ಇದ್ದಾರೆ. ಇಲ್ಲಿ VIPಗಳು ಇದ್ದಾರೆ, VVIPಗಳು ಕೂಡ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಸಪ್ರೇಟ್ ಆಗಿ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತೆ ರಾಜಕೀಯ ಕ್ಷೇತ್ರದವರು ಇರ್ತಾರೆ, ರಾಕ್ಲೈನ್ ವೆಂಕಟೇಶ್ ಅವ್ರನ್ನು ಕೂಡ ನಾವು ನೋಡ್ತಾ ಇದ್ವಿ. ಇನ್ನು ಸಿನಿಮಾ ಕ್ಷೇತ್ರದವರು ಅಫ್ಕೋರ್ಸ್ ಇದ್ದೇ ಇರ್ತಾರೆ. ಹಾಗಾಗಿ VIPಗಳು VVIPಗಳು ಸಪ್ರೇಟ್ ಆಗಿ ಆಸನದ ವ್ಯವಸ್ಥೆ, ಭೋಜನದ ವ್ಯವಸ್ಥೆ ಕೂಡ VVIPಗಳಿಗೆ ಸಪ್ರೇಟ್ ಆಗಿ ಅಲ್ಲಿ ಮಾಡಿದ್ದಾರೆ. ಒಂದು ದೊಡ್ಡ ಆಘಾತ. ಈ ನೋವನ್ನ ಬಸ್ಕೊಳ್ಳುವಂತ ಶಕ್ತಿ ಆ ಕುಟುಂಬಕ್ಕೆ ಕೊಡಬೇಕು ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ. ಕನ್ನಡ ಚಿತ್ರರಂಗದ ಒಂದು ದೀಪ ಆರಿದೆ. ಪುನೀತ್ ಚಿತ್ರ ಅಂತಂದ್ರೆ ಇಡೀ ಕುಟುಂಬ, ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರೂ ಕೂತ್ಕೊಂಡು ಯಾವುದೇ ಮುಜುಗರ ಇಲ್ಲದಲೇ ನೋಡುವಂಥ ಚಿತ್ರಗಳು ಅಂತ ಎಲ್ಲರೂ ಹೇಳಿದ್ರೆ ಎಲ್ಲರೂ ಬಾಯಲ್ಲಿ ಬಂದಿದೆ. ಜೊತೆಗೆ ಅವರ ನಡವಳಿಕೆ ಅತ್ಯಂತ ಸರಳ, ಸೌಜನ್ಯತೆಯಿಂದ ಇತ್ತು. ಮತ್ತು ಆ ಸಂಸ್ಕೃತಿಯನ್ನು ಎತ್ತು ತೋರಿಸ್ತಾ ಇದ್ರು ಅಂತಂತ. ಅಂದರೆ ಜೀವನದಲ್ಲಿ ಹೇಳ್ತಾರೆ ಹಣವೇ ಮುಖ್ಯವಲ್ಲ ಅಂತ ನಮಗೆ ಅರಿವಿಗೆ ಬರೋದ್ರೊಳಗೆ ಆಯುಸ್ಸು, ಆರೋಗ್ಯ ಕಳೆದೋಗಿರುತ್ತೆ. ಆವಾಗ ಭಾವನಾತ್ಮಕ ಸಂಬಂಧಗಳನ್ನು ಕಳ್ಕೊಂಡಿರ್ತೀವಿ. ಅಂದರೆ ಜೀವನದ ಪರಮೋದ್ದೇಶಗಳನ್ನು ತಿಳ್ಕೊಂಡವನು ಅಷ್ಟು ಚಟುವಟಿಕೆಯಿಂದ ಇರ್ತಾನೆ, ಸೌಮ್ಯದಿಂದ ಇರ್ತಾನೆ, ತಾಳ್ಮೆಯಿಂದ ಇರ್ತಾನೆ, ಯಾವುದೇ ಕ್ಷಣದಲ್ಲೂ ಕೋಪವನ್ನು ತೋರಿಸ್ಕೊಳ್ಳೋದಿಲ್ಲ. ಇದಿಷ್ಟೇ ಲೈಫು, ಇದನ್ನು ಅನುಭವಿಸ್ಬೇಕು. ನಮಗೆ ಕೊಟ್ಟಿರೋದು ದೇವರು ಒಂದೇ ಒಂದು ಜನ್ಮ. ಆ ಜನ್ಮದಲ್ಲಿ ಎಷ್ಟು ಜನನ್ನ ನಾವು ಪ್ರೀತಿಯಿಂದ ಕಾಣ್ತೀವೋ ಅಷ್ಟು ಜನನ ಕಾಣೋಣ. ನಮಗೊಂದು ಅವಕಾಶ, ಒಳ್ಳೆಯ ಕೆಲಸವನ್ನು ಎಷ್ಟು ಮಾಡಕ್ಕೆ ಸಾಧ್ಯನೋ ಅಷ್ಟು ಮಾಡೋಣ. ದೇವ್ರ ಆರೋಗ್ಯ ಕೊಟ್ಟರೆ ಸಮಾಜಮುಖಿಯಾಗಿ ಈ ಸಮಾಜಕ್ಕೆ ಒಂದು ಮಾದರಿಯಾಗಿ ದೇವರು ಏನು ಕೊಟ್ಟಿದ್ದಾನೋ ಅಷ್ಟನ್ನು ನಾವು ಸಮರ್ಪಿಸೋಣ ಸಮಾಜಕ್ಕೆ ಅಂತ ಮನೋಭಾವನೆ ಇದ್ದನು, ಮನೋಧರ್ಮ ಇದ್ದವರು ಪುನೀತ್ ರಾಜ್ಕುಮಾರ್ ಅವರು. ಅಂಥವ್ರನ್ನ ಕಳ್ಕೊಂಡಿದ್ದೀವಿ. ಒಂದು ದೂರದೃಷ್ಟಿಯಿಂದ ಇಟ್ಕೊಂಡು, ಒಂದು ವಿಷನ್ ಇಟ್ಕೊಂಡು ಕನ್ನಡ ಚಿತ್ರರಂಗನ ಅಷ್ಟು ಮಟ್ಟಿಗೆ ಬೆಳೆಸಬೇಕು ಅಂತ ಇಟ್ಕೊಂಡಿದ್ದವರು, ಮನಸ್ಸಿಟ್ಟಿದ್ದವರು ಪುನೀತ್ ರಾಜ್ಕುಮಾರ್ ಅವರು. ಅಂಥ ಒಬ್ಬ ನಟನ ಕಳ್ಕೊಂಡು, ಅಂಥ ಒಬ್ಬ ಉದ್ಯಮಿ, ಚಿತ್ರೋದ್ಯಮಿನ ಕಳ್ಕೊಂಡು ನಮಗೆ ಅಪಾರವಾದಂಥ ನಷ್ಟ ಆಗಿದೆ. ನನಗಷ್ಟೇ ಇಲ್ಲ, ನಿಮಗಷ್ಟೇ ಇಲ್ಲ, ಚಿತ್ರರಂಗದಲ್ಲಿ ಕೆಲಸ ಮಾಡೋಂಥವ್ರು ಎಲ್ರಿಗೂ ಅಷ್ಟು ನಷ್ಟವಾಗಿದೆ. ಇಂಥವ್ರು ಇನ್ನೊಂದು 10 ಜನ ಹುಟ್ಟಿ ಬರಬೇಕು, ಇನ್ನೊಂದು 10 ಜನ ಬದಲಾವಣೆ ಆಗಬೇಕು. ಆವಾಗ ಕನ್ನಡ ಚಿತ್ರರಂಗ ತಿರುಗಿ ನೋಡೋದಿಲ್ಲ, ಇಡೀ ಪ್ರಪಂಚದಲ್ಲಿ ಒಂದು ಇತಿಹಾಸ ಆಗ್ತದೆ. ಅಂಥ ಒಂದು ಚಿತ್ರಗಳು ಬರ್ತದೆ. ಇವತ್ತು ಕೂಡ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರಬುದ್ಧವಾದಂಥ ನಿರ್ದೇಶಕರು, ನಟರು ಇದ್ದಾರೆ. ಆದರೆ ಅವಕಾಶಗಳು ಬರಬೇಕು. ಪುನೀತ್ ಥರನೇ ಸಾಕಷ್ಟು ಜನ ಬೆಳಕಿಗೆ ಬರಲಿ, ಪುನೀತ್ ಥರ ಒಂದು ಮಾದರಿಯಾಗಿ ಸಮಾಜಕ್ಕೆ ಬರಲಿ ಅಂತ ನನ್ನ ಅಭಿಲಾಷೆ. ಒಳ್ಳೆಯದಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈಗ ಕಲಾವಿದರು ಪುನೀತ್ ಅವರ ಕಲಾ ಸೇವೆ ಜೊತೆಯಲ್ಲಿ ಸಮಾಜಮುಖಿ ಕಾರ್ಯಗಳು ಏನೇನು ಮಾಡಿದ್ದಾರೆ ಅಪ್ಪು, ಅದನ್ನ ನೆನಪು ಮಾಡ್ಕೊಳ್ತಾ ಇದ್ರು. ಎಷ್ಟೋ ಜನಕ್ಕೆ ಈ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರಂತೆ, ಬಲಗೈಲಿ ಕೊಟ್ಟಿದ್ದು ಅಥವಾ ದಾನ ಮಾಡಿದ್ದು, ಸಹಾಯ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ. ಆ ಥರ ನಾವು ಸಹಾಯ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರಂತೆ. ಸೊ ಅದೇ ಹಾದಿಯಲ್ಲಿ ನಡೆದು ಬಂದವರು ಪುನೀತ್ ರಾಜ್ಕುಮಾರ್.
ನಾವು ಪ್ರೇ ಮಾಡ್ತೀವಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹಾಗೆ ಈಗ ಎಲ್ಲರೂ ನಮ್ಮ ಕುಟುಂಬದವರು, ಸಿನಿಮಾ ಕುಟುಂಬದವರು ಎಲ್ಲರೂ ಸೇರ್ತಾ ಇದ್ದೀವಿ. ಅಪ್ಪು ಅವರು ಎಲ್ಲೇ ಇದ್ದರೂ ಸಂತೋಷವಾಗಿರಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಹೌದು, ಈಗ ಕೆಲವು ದಿನಗಳಿಂದ ಕಂಟಿನ್ಯೂಸ್ ಆಗಿ ಅದು ಪಾಪಪ್ ಆಗ್ತಾನೇ ಇದೆ. ಪವರ್ ಫಿಲಮಲ್ಲಿ ನಾವು ಮಾಡಿದಂಥ ಹಾಸ್ಯ ಸನ್ನಿವೇಶ ಏನಿತ್ತು, ಇವತ್ತಿಗೂ ಹೀರೋಯಿನ್ ಬಂದಾಗ ನಾವಿಬ್ರು ಮಾತಾಡೋ ಅಂಥದ್ದು, ನಾವಿಬ್ರು ಅಪ್ಪು ಮುಂಚೆನೇ ಕಾಲು ಕೆರೆಯೋದಲ್ವಾ ಅಂತ ಹೇಳೋದು ನನಗೆ ಅಂದರೆ ನಿನ್ನೆ ಮೊನ್ನೆ ಆಯ್ತೇನೋ ಅನ್ನೋಷ್ಟು ಹತ್ತಿರವಾಗಿದೆ. ಎಲ್ಲರೂ ಕರೆ ಮಾಡಿ, ಸರ್ ನಾನು ಈ ಥರದ್ದು ನಿಮ್ಮ ಕಾಮಿಡಿ ಸೀನ್ ನೋಡ್ತಾ ಇದ್ದೀನಿ, ಅಪ್ಪು ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ ಅಂತ. ಆ ಸೀನ್ ನೋಡಿದಷ್ಟು ಈಗ ನಗುನೂ ಬರುತ್ತೆ, ಅಷ್ಟೇ ಅವ್ರನ್ನ ಅಷ್ಟೇ ಮಿಸ್ ಮಾಡ್ಕೊಳ್ತೀನಿ. ಏನು ಮಾಡೋಕ್ಕಾಗದೆ. ಈಗ ನೋಡಿ, ಇಂಥ ಒಂದು ದಿನ ಬಂದಿದೆ, ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಂಥ ದಿನ ಬಂದಿದೆ ಅಂದರೆ ಅದೊಂದೇ. ಅದು ನಮ್ಮನ್ನ ಅವ್ರು ಬಿಟ್ಟು ಹೋಗಿರೋದು, ಅವರ ನೆನಪುಗಳು, ಅವರ ಕೆಲಸ, ಅವ್ರ ಶ್ರದ್ಧೆಯಿಂದ ಏನು ಕೆಲಸ ಮಾಡಿದ್ರು, ಅವ್ರ ಜೊತೆ ನಾನು ಅಷ್ಟು ದಿನ ಏನು ಕಾಲ ಕಳೆದೆ. ಒಂದು ಎಂಟೈರ್ ಜರ್ನಿ ಫಿಲಮ್ ಮುಗಿಸೋವರೆಗೂ ನಾವು ಏನು ಮಾಡ್ತಾಯಿದ್ವಿ, ಪ್ಲಸ್ 100 ಡೇಸ್ವರೆಗೂ ಯಾವಾಗ ಸಿಕ್ಕಿದ್ರೂ ಸಂತೋಷವಾಗಿ ನಗನಗ್ತಾ ಹರೀಶ್ ಅಂತೇಳಿ ತಪ್ಕೊಳ್ಳೋರು, ಅದೇ ನಮ್ಗೆ ಉಳಿದಿರೋದು. ನಾವು ಅದನ್ನು ಕಲ್ತ್ಕೊಂಡು ಮುಂದೆ ಯಾರೇ ಆಗಲಿ ನಗನಗ್ತಾ ಪ್ರತಿ ಹಂತದಲ್ಲೂ ಕೆಲಸ ಮಾಡಬೇಕು. ಒಬ್ಬರ ಮೇಲೆ ದ್ವೇಷ, ಅಸೂಯೆ, ಅವ್ರು ದೊಡ್ಡವರು ಇವ್ರು ದೊಡ್ಡವರು, ನಾವು ಚಿಕ್ಕವರು ಅವ್ರು ದೊಡ್ಡವರು ನಾವು ದೊಡ್ಡವರು, ಅದೆಲ್ಲ ಬೇಡ. ಸಂತೋಷವಾಗಿ ಕೆಲಸ ಮಾಡೋಣ. ಮುಗೀತಾ ನಮ್ಮ ಪಾರ್ಟು. ನೋಡಿ, ಏನು ಒಂದು ಇದಿಲ್ಲ, ತಪ್ಪಂತ ಹೋಗ್ಬಿಟ್ರು, ರಾಜನಂಗಿದ್ರು ರಾಜನಂಗೆ ಹೋದ್ರು. ಹಾಗಾಗಿ ಅದನ್ನು ಕಲಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾವು ಅದನ್ನು ಪಾಲನೆ ಮಾಡಬೇಕು. ಇವತ್ತಿನ ದಿನ ನಾವೆಲ್ಲರೂ ಸೇರಿದ್ದೀವಿ. ನಮ್ಮ ಜೊತೆಗೆ ಅಭಿಮಾನಿಗಳು ಎಲ್ಲೆಲ್ಲೂ ಇದ್ದಾರೆ, ಥ್ರೂಔಟ್ ವರ್ಲ್ಡ್ ವೈಡ್ ಎಲ್ಲರೂ ಇದ್ದಾರೆ. ಎಲ್ಲರೂ ಅವ್ರವ್ರ ಮನೆಗಳಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವ್ರು ಎಲ್ಲೇ ಇದ್ರೂ ಸಂತೋಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ರೀತಿ ಅವರು ಸೇವೆಯನ್ನು ಮಾಡಿದರು. ಬಹುಶಃ ಸೇವೆಯನ್ನು ಗುರುತಿಸಿ ಆ ಭಗವಂತ, ನೀನು ಭೂಲೋಕದಲ್ಲಿರೋಕ್ಕೆ ಲಾಯಕ್ಕಿಲ್ಲಪ್ಪ, ನಮ್ಮ ದೇವಲೋಕದಲ್ಲಿರುವಂಥ ದೇವರಾಗಬೇಕು ನಿಮ್ಮಂತೆ ಅಂತ ಹೇಳಿ ಅವರನ್ನು ಪುನೀತ್ ಅವ್ರನ್ನ ಕರೆಸ್ಕೊಂಡ್ರು ಅಂತ ಕಾಣಿಸುತ್ತೆ. ಅವರು ದೇವ್ರ ಸ್ಥಾನದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ಅವರು ಇವತ್ತು ಅಸಂಖ್ಯಾತ ಅಭಿಮಾನಿಗಳು ಲಕ್ಷಾಂತರ ಹೊರಗಡೆ ನಿಂತಿದ್ದಾರೆ. ಆದರೂ ಕೂಡ ಒಂದು ಚಿಕ್ಕ ಯಾವುದು ಇನ್ಸಿಡೆಂಟ್ ಆಗದೆ, ಅಚಾತುರ ನಡೀದೆ, ಬಹಳ ಸಂಯಮದಿಂದ ಅಪ್ಪು ಅವರನ್ನ ಗೌರವಿಸುವ ರೀತಿಯಲ್ಲಿ ಅವ್ರು ಡಿಸಿಪ್ಲಿನ್ ಆಗಿ, ಅಪ್ಪು ಎಷ್ಟು ಡಿಸಿಪ್ಲಿನ್ ಆಗಿದ್ರು ಅಷ್ಟೇ ಡಿಸಿಪ್ಲಿನ್ ಆಗಿ ಅವ್ರ ಅಭಿಮಾನಿಗಳು ವರ್ತಿಸ್ತಾ ಇದ್ದಾರೆ. ನಿಜವಾಗ್ಲೂ ಅಭಿಮಾನಿಗಳಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ ಭಗವಂತ ಈ ಒಂದು ಅವ್ರ ಮನೆಯವರಿಗಾಗಿರೋ ನೋವನ್ನು ಕರುಣಿಸೋ ಶಕ್ತಿ ಕೊಡಲಿ. ಹಾಗೆ ಆ ಭಗವಂತನು ನಮ್ಮ ಅಪ್ಪು ಅವ್ರನ್ನು ಕೂಡ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರ ಕಡೆಯಿಂದ ಅಲ್ಲಿಂದನೂ ಸೇವೆ ಮಾಡಲಿ ಅಂತ ಪ್ರಾರ್ಥಿಸೋಣ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಶುಭ. ತುಂಬ ಭಾರವಾದಂಥ ಮನಸ್ಸಿನಲ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಯಾಕಂದರೆ ಅವರು ನಮ್ಮೆಲ್ಲರ ಜೊತೆಯಲ್ಲೂ ಇದ್ದಂಥ ರೀತಿ, ನಮ್ಮೆಲ್ಲರೂ ನಡೆಸ್ಕೊಂಡಂಥ ರೀತಿ, ನಮ್ಮಗಳ ಜೊತೆಯಲ್ಲಿ ಅವರ ಆತ್ಮೀಯತೆ ಮತ್ತು ಅವರು ಮಾದರಿ ಆಗುವಂಥ ಅವರ ಜೀವನ ಶೈಲಿ, ಇದೆಲ್ಲ ನೋಡ್ತಾ ಇದ್ದರೆ ನಮಗೆ ಈ ಥರದೊಂದು ದಿನ ಬಂತ ಅಂತ ಅನ್ನುವಂಥದ್ದು ಒಂದು ತುಂಬಾ ಭಾರವಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಇಡೀ ಚಿತ್ರರಂಗ ಸೇರಿ ಅವರಿಗೆ ನಮಸ್ಕಾರ ಹೇಳುವಂಥದ್ದು, ಅವರಿಗೆ ನಮನ ಹೇಳುವಂಥದ್ದು ಮಾಡ್ತಾ ಇದೆ ಅಂತ ಅನ್ನೋದಾದರೆ ಇದು ನಿಜಕ್ಕೂ ಕೂಡ ಅವರಿಗೆ ತಲುಪಲಿ, ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅನ್ನೋವಂಥದ್ದು ನನ್ನ ನಿರ್ದೇಶಕ ಸಂಘ, ಈ ಥರ ಎಲ್ಲ ಇಡೀ ಭಾರತ ಚಿತ್ರರಂಗ ಮತ್ತು ಸುಮಾರು ಎಲ್ಲ ಕಡೆಯಿಂದನೂ ಅವರ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಂದರೆ ಸಂತೋಷ ಆಗುತ್ತೆ. ಎಲ್ಲ ಸೂಪರ್ ಸ್ಟಾರ್ಗಳು ನೀವೆಲ್ಲ ಇಷ್ಟು ದಿನ ನೋಡ್ತಾ ಇದ್ದೀರಾ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಲ್ಲೂ ನಾವು ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದ ಅಭಿಮಾನಿಗಳು ಎಷ್ಟು ನೋವು ತಿಂತಾ ಇದ್ದೀವೋ ಅದೇ ಥರ ಇಡೀ ಎಲ್ಲ ಭಾರತ ಚಿತ್ರರಂಗದ ಎಲ್ಲರೂ ಆ ಒಂದು ನೋವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಅವರು ಅಷ್ಟು ಅಭಿಮಾನನ ಮತ್ತು ಸ್ನೇಹನ ಗೆದ್ದಿರೋವಂಥ ಪುನೀತ್ ರಾಜ್ಕುಮಾರ್ ನಾವೆಲ್ಲ ಇವತ್ತು ಕಳ್ಕೊಂಡಿದ್ದೀವಿ. ಇಂಥ ಒಂದು ದೊಡ್ಡ ಆಘಾತ, ಈ ನೋವನ್ನು ಬಸ್ಕೊಳ್ಳುವಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಬೇಕು ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ.
ಪುನೀತ ನಮನ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ನ್ಯೂಸ್ 18 ಕನ್ನಡದಲ್ಲಿ ಲೈವ್ ಕವರೇಜ್ ತೋರಿಸ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಅರಮನೆ ಮೈದಾನದಲ್ಲಿ ಪುನೀತ್ ನಮನ ಕಾರ್ಯಕ್ರಮ ಈಗ ಶುರುವಾಗಿದೆ. ಈಗಾಗಲೇ ಚಿತ್ರರಂಗದ ಸಾಕಷ್ಟು ಕಲಾವಿದರು ಹಾಗೂ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಜ್ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ತಮಿಳು, ತೆಲುಗು, ಮಲಯಾಳಂ ಸ್ಟಾರ್ಗಳು ಕೂಡ ಇದೀಗ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಪ್ರಕಾಶ್ ರೈ, ಶ್ರೀಕಾಂತ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥದ್ದು. ಸುಮಾರು 2,000 ಗಣ್ಯರು ಸೇರುವ ಸಾಧ್ಯತೆ ಇದೆ. ಈಗಷ್ಟೇ ಕಾರ್ಯಕ್ರಮ ಮಾತಾಡ್ಸೋಣ ಸರ್. ಇವತ್ತು ಬಹುತೇಕ ದಕ್ಷಿಣ ಭಾರತದ ಎಲ್ಲ ಸಿನಿ ಸೂಪರ್ ಸ್ಟಾರ್ಗಳು ಭಾಗಿಯಾಗ್ತಾರೆ ಅನ್ನುವಂಥದ್ದಿದೆ. ನೀವು ಬಂದಿದ್ದೀರಿ. ಇಲ್ಲ, ಬಹಳ ದುಃಖದ ವಿಚಾರ ಏನಂತಂದರೆ ಎಷ್ಟು ದಿವಸ ಆದರೂ ಕೂಡ ಜನಮಾನಸದಲ್ಲಿ ಇನ್ನೂ ಕೂಡ ದುಃಖದ ಮಡಲಿರೋದ್ರಿಂದ ಆ ವ್ಯಕ್ತಿ ಆಕ್ಟರ್ ಬೇರೆ ವಿಚಾರ, ರಾಜ್ಕುಮಾರ್ ಮಗ ಬೇರೆ ವಿಚಾರ. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಹೇಗೆ ಬದುಕಬೇಕು, ಹೇಗಿರಬೇಕು, ಒಬ್ಬ ಮನುಷ್ಯ ನಿರಂತರವಾಗಿ ಜೀವಂತವಾಗಿರಬೇಕಾದ್ರೆ ಸಾವಿನಲ್ಲೂ ಕೂಡ ಈ ಒಂದು ಪ್ರದರ್ಶನ ಮಾಡಿದ್ದಾನೆ. ಅಂದರೆ ಅವನು ಗುಟ್ಟಾಗಿ ಎಡಗೈದು ಬಲಗೈಗೆ, ಬಲಗೈದು ಎಡಗೈಗೆ ಗೊತ್ತಾಗದೇ ಇರೋ ಥರದಲ್ಲಿ ಸೇವಾ ಮನೋಭಾವನೆ, ಮಾನವೀಯ ಗುಣಗಳು ಮತ್ತು ಅಹಂಕಾರ ಇಲ್ಲದೆ ಇರೋದು, ಸಜ್ಜನಿಕೆ ಇರೋದು, ದ್ವೇಷ ಇಲ್ಲದೆ ಇರತಕ್ಕಂಥದ್ದು ಬಹಳ ಮುಖ್ಯ. ಅವನ ಇಷ್ಟು ಬೇಗ ಆಗಲಿಕ್ಕೆ ಭಾಳ ದುಃಖ ಆಗ್ತದೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ದುಃಖ ಪಡೋದಕ್ಕಿಂತ ಹೆಚ್ಚು ಅವನು ಮಾಡಿದ ಕೆಲಸಗಳು, ಅವನು ಮಾಡಿದ ಸಹಾಯ, ಮಾಡಿದ ರೀತಿ, ನಡ್ಕೊಂಡ ರೀತಿ, ನಡವಳಿಕೆಯನ್ನು ಅಳವಡಿಸ್ಕೊಂಡ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು. ಅಪ್ಪು ಜೊತೆ ನಿಮ್ಗೆ ಯಾವ ರೀತಿ ಅದು ಅಂದ್ರೆ ಒಡನಾಟ ಇತ್ತು ಅಂತ? ಅವ್ರ ಕುಟುಂಬದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ, ಶಿವಣ್ಣ ಅವ್ರ ಜೊತೆ, ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಮತ್ತು ಅಪ್ಪು ಜೊತೆ ಪಾತ್ರ ಮಾಡಿದ್ದೀನಿ ನಾನು 40 ವರ್ಷದಲ್ಲಿ. ರಾಜ್ಕುಮಾರ್ ಜೊತೆ 5-6 ಪಿಕ್ಚರ್ ಮಾಡಿದ್ದೆ. ಆಗ್ಲಿಂದ ಸಣ್ಣ ಮಗುವಿನಿಂದ ನೋಡಿದಾಗ ಇಷ್ಟು ಎತ್ತರಕ್ಕೆ ಬೆಳೀತಾನೆ ಅನ್ನೋ ನಮಗಂತೂ ನಂಬಿಕೆ ಇರಲಿಲ್ಲ. 25-26 ವಯಸ್ಸು ತನಕ ಸಿನಿಮಾ ಜಗತ್ತು ಗೊತ್ತಿರಲಿಲ್ಲ ನಮಗೆ. ಅದಾದಮೇಲೆ ನಾನು ಆತನ ಜೊತೆಯಲ್ಲಿ 3 ಪಿಕ್ಚರ್ ಮಾಡಿದೆ. ಭಾಳ ಜ್ಞಾಪಕದಲ್ಲಿ ಇಟ್ಕೊಳ್ಳೋವಂಥ ಪಿಕ್ಚರ್ ಏನಂತಾರೆ, ಮಿಲನ ಅನ್ನೋ ಒಂದು ಪಿಕ್ಚರ್. ಆ ಮಿಲನದಲ್ಲಿ ಅವ್ರ ತಂದೆ ಪಾತ್ರನೇ ಮಾಡಿದ್ದೀನಿ. ಅದು ನಾನು ಒಳ್ಳೆಯ ತಂದರೆ, ಅವನು ಒಳ್ಳೆಯವನು, ಅವನು ತ್ಯಾಗಜೀವಿ, ಯಾವುದೋ ಒಂದು ಲವ್ ವಿಚಾರದಲ್ಲಿ ತ್ಯಾಗ ಮಾಡ್ತಾನೆ. ಹಾಗೆ ಇಡೀ ಜೀವನದಲ್ಲಿ ಸಿನಿಮಾಗಳಲ್ಲೂ ಕೂಡ ಆದರ್ಶವಾದ ಪಾತ್ರಗಳನ್ನು ಮಾಡೋದ್ರ ಜೊತೆಗೆ ನಡ್ಕೊಂಡ ರೀತಿಯೂ ಹಾಗೆ. ಅವನ ಜೊತೆಯಲ್ಲಿ ಸಜ್ಜನಿಕೆ, ಸೌಜನ್ಯ, ಮಾಮ ಅಂತ ಕರೆಯೋರು, ಅಹಂಕಾರವನ್ನು ನೋಡದೇ ಇರತಕ್ಕಂಥ ಅಪರೂಪದ ವ್ಯಕ್ತಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದ ಸೂಪರ್ ಸ್ಟಾರ್ ಆಗಬೇಕು ಅಂತೇನಿಲ್ಲ. ಅವ್ರ ಪ್ರತಿಭೆ ದೊಡ್ಡ ಮಟ್ಟದಲ್ಲೇ ಇತ್ತು. ಅವ್ರ ಪ್ರತಿಭೆ ಬಗ್ಗೆ ರಾಜ್ಕುಮಾರ್ ಅವರು ಆಲ್ದ ಮರ, ಅದು ಬಿಟ್ಬಿಡಿ. ಅದರ ನೆರಳಿನಲ್ಲಿ ದೊಡ್ಡ ನಟ ಅನ್ನೋದಕ್ಕಿಂತ ಸ್ವಲ್ಪ ಛಾಯೆ ಇರ್ಬೋದೇನೋ. ಆದರೆ ತನ್ನ ಶ್ರಮ, ತನ್ನ ದುಡಿಮೆ, ತನ್ನ ಆ ಫಿಸಿಕಲ್ ಫಿಟ್ನೆಸ್, ತಂದೆಯ ಗುಣಗಳನ್ನೆಲ್ಲ ಅಳವಡಿಸಿಕೊಂಡಿದ್ದರಿಂದ ಇವತ್ತು ಆ ಮಟ್ಟಿಗೆ ಹೋಗಿದ್ದಾರೆ. ಇದಿಷ್ಟು ಏನು ಹಿರಿಯ ನಟರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರ ಅವರ ಮಾತು. ಕೇವಲ ರಾಜ್ಕುಮಾರ್ ಅವರು ಅನ್ನೋ ಕಾರಣಕ್ಕೆ ಅವರು ದೊಡ್ಡ ನಟರಾಗಿರಲ್ಲ. ಅಲ್ಲಿ ಪುನೀತ್ ರಾಜ್ಕುಮಾರ್ ಇವತ್ತೇನಾದರೂ ದೊಡ್ಡ ಮಟ್ಟದ ರೀತಿಯಲ್ಲಿ ಬೆಳೆದಿದ್ರೆ ಅದರಲ್ಲಿ ಅವರ ಒಂದು ಸಾಮರ್ಥ್ಯ, ಅವರ ಒಂದು ಪ್ರತಿಭೆ ಕೂಡ ಇದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಅಶೋಕ್ ಮಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪುನೀತ ನಮನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಿರೋವಂಥವ್ರು ಖ್ಯಾತ ನಿರೂಪಕಿ ಅಪರ್ಣಾ ಮೇಡಮ್ ಅವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ ಮಾತಾಡೋಣ ಮೇಡಮ್. ಈ ಹಿಂದೆ ಸಾವಿರಾರು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದಿರಿ. ಬಟ್ ಇವತ್ತು ಭಾವನಾತ್ಮಕವಾಗಿ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಕಾರ್ಯಕ್ರಮ ಗೊತ್ತು, ಅಪ್ಪು ಸರ್ ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋದು. ಸೊ ನೀವು ಯಾವ ಒಂದು ಫೀಲಲ್ಲಿದ್ದೀರಾ? ಏನೆಲ್ಲ ಎಮೋಷನ್ಸ್? ಅವ್ರಿಗೆ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಆಗಷ್ಟೇ ನಾನು ದೂರದರ್ಶನದ ಚಟುವಟಿಕೆಗಳನ್ನ ಆರಂಭಿಸಿದ್ದೆ. ಹಾಗಾಗಿ ನೀನು ಸಂದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ದೂರದರ್ಶನದವರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು. ಬೆಳಗ್ಗೆಯಿಂದ ನನಗೆ ಅದು ತುಂಬ ಜ್ಞಾಪಕಕ್ಕೆ ಬರ್ತಾ ಇದೆ. ಅಂದರೆ ಕಣ್ಮುಂದೆ ಇರುವಂಥ ದೃಶ್ಯ, ಪಾರ್ವತಮ್ಮ ಅವರು ಅಲ್ಲಿ ಕೂತ್ಕೊಂಡಿದ್ರು, ಪುನೀತ್ ಅವರು ಪುಟ್ಟ ಇದು ಅಂದರೆ ಒಂದು ರಾಷ್ಟ್ರ ಪ್ರಶಸ್ತಿ ನಂಗೆ ಬಂದಿದೆ, ಅದರ ಮಹತ್ವ ಏನು ಅನ್ನೋದು ಗೊತ್ತಾಗದೇ ಇರೋ ಅಷ್ಟರ ಮಟ್ಟಿಗಿನ ಮುಗ್ಧತೆ. ನನಗೂ ಅವಾಗೇನೂ ಗೊತ್ತಾಗ್ತಿರ್ಲಿಲ್ಲ. ಪ್ರಶ್ನೆಗಳನ್ನು ಹೇಳ್ಕೊಟ್ಟಿದ್ರು, ನಾನು ಇದು ಮಾಡಿದ್ದೆ. ಅದು ಮಾತ್ರ ನಿಜ ಆಗಿ ಇವೆಲ್ಲವೂ ಸುಳ್ಳಾಗೋದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅಷ್ಟೇ, ಮೌನ ಒಂದೇ. ಈ ಹಿಂದೆ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಭೇಟಿಯಾದಾಗ ಹೇಗೆ ಮಾತಾಡ್ತಾ ಇದ್ರು, ಹೇಗಿರ್ತಾರೆ? ನನಗೆ ಒಂದು ತುಂಬ ಇಷ್ಟ ಆಗುವಂಥದ್ದು ಅಂದರೆ, ಈಗ ನನ್ನಲ್ಲಿ ಒಂದು ಪುಟ್ಟ ಹಿಂಜರಿಕೆ ಇದೆ. ಅವ್ರು ಏನೋ ಬ್ಯುಸಿ ಇರ್ತಾರೆ, ಅವರಲ್ಲಿ ಅಷ್ಟು ಅಭಿಮಾನಿಗಳ ಮಧ್ಯೆ ಇರ್ತಾರೆ, ನಾವು ಹೋಗಿ ಮಾತಾಡ್ಸೋದು ಆ ಇಡೀ ಕುಟುಂಬದ ಎಲ್ಲರೂ ಹೆಂಗೆ, ಎಲ್ಲೇ ಎಷ್ಟೇ ದೂರ ನಮಸ್ಕಾರ ಹೇಗಿದ್ದೀರಾ ಅಂತ, ಅದು ಅವರ ದೊಡ್ಡತನ. ಇಷ್ಟೇ ನಾನು ಹೇಳೋಕ್ಕೆ. ಲಾಸ್ಟ್ ಯಾವಾಗ ಸರ್ನ ಭೇಟಿಯಾಗಿದ್ದು ಅಥವಾ ಥ್ರೂ ಫೋನ್ ಮಾಡಿ? ಮಜಾ ಟಾಕೀಸಿಗೆ ಬಂದಿದ್ರಲ್ಲ, ಸೀಸನ್ 3ನಲ್ಲಿ 2ನೇ ಎಪಿಸೋಡ್ಗೆ ಬಂದರು. ನನ್ನ ಪಾತ್ರ ವರಲಕ್ಷ್ಮಿ ಅಜ್ಜಿಯಾಗಿ ಬರ್ತಾಳೆ. ಅದರಲ್ಲೇ ಎಷ್ಟು ನಕ್ಕಿದ್ರು, ಎಷ್ಟು ಇದು ಮಾಡಿದ್ರು ಅಂದರೆ, ಇದು ಹೆಂಗ್ರಿ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿದರು. ಒಂದು 10 ಸರ್ತಿ ಅದನ್ನೇ ಮನೇಲಿ ಊಟಲ್ಲಿ ನೋಡಿ ಅದೆಲ್ಲ.
ಇವತ್ತಿನ ಕಾರ್ಯಕ್ರಮ ನಿರೂಪಣೆ, ಸೊ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ಬೋದು. ಒಂದು ಈ ಥರದ್ದೊಂದು ಕಾರ್ಯಕ್ರಮ ನಿರೂಪಣೆ ಅಂತ ಸಂದರ್ಭ ನಿನ್ನೆ ನಾಗೇಂದ್ರ ಪ್ರಸಾದ್ ಅವ್ರು ಅಂದರೆ ಫೋನಲ್ಲಿ ಏನು ಅಂತ ರೂಪುರೇಷೆ ಮಾತಾಡ್ಕೊಂಡ್ವಿ. ಆವಾಗ ಪ್ರಥಮವಾಗಿ ಅವ್ರು ಹೇಳಿದ್ದು, ಅಪರ್ಣ ಈ ಥರದ್ದೊಂದು ಕಾರ್ಯಕ್ರಮ ಮಾಡಬೇಕಾಗತ್ತೆ, ನಿಮಗೆ ನಿರೂಪಣೆಗೆ ಅಂತ ನಾನು ನಿಮ್ಮ ವಿಷಯಗಳು ಹೇಳಬೇಕಾಗತ್ತೆ, ನೀವು ಅದಕ್ಕೆ ಸ್ಪಂದಿಸಬೇಕಾಗತ್ತೆ ಅನ್ನೋದೇ ಕಲ್ಪನೆ ಇರಲಿಲ್ಲ. ಬಹುಶಃ ದುರಂತವೇ ಇಲ್ಲಿಂದ ಶುರುವಾಗತ್ತಲ್ವ ಅಂದರು. ಒಂದು ಮಾತು ಹೇಳ್ತೀನಿ, ಒಂದು ಪದ ಏನೂ ನಾನು ತಯಾರಿ ಮಾಡ್ಕೊಂಡು ಬಂದಿಲ್ಲ, ಅವ್ರು ಮಾತಾಡಿಸ್ತಾರೆ ವೇದಿಕೆಯಲ್ಲಿ ಅನ್ನೋದೇ ನನ್ನ ನಂಬಿಕೆ. ಖಂಡಿತ ಇದು ಅವ್ರ ಮಾತಾಗತ್ತೆ, ಯಾಕೆಂದರೆ ಅವರು ಎಲ್ಲರ ಮುಖೇನ ಅಲ್ಲಿರ್ತಾರೆ ಅಂತ. ಈ ಸಂದರ್ಭದಲ್ಲಿ ನಾವು ಈ ರೀತಿ ಮಾತಾಡಿದ್ದು ನಮಗೂ ತಪ್ಪು ಅಂತ ಅನಿಸ್ತಾ ಇದೆ, ಬಟ್ ಥ್ಯಾಂಕ್ ಯು ಅಂಡ್ ಸಾರಿ. ಈ ಸರಿ ದೀಪಾವಳಿ ಹಬ್ಬ ಕರ್ನಾಟಕಕ್ಕೆ ಕರಾಳ ಹಬ್ಬ ಅಂತ ಹೇಳಬೇಕು. ಬೆಳಕಿನ ಹಬ್ಬ ಕತ್ತಲೆ ಹಬ್ಬ ಆಗೋಯ್ತು. ಪುನೀತ್ ಅಂತ ಒಬ್ಬ ಮೇರು ನಟನ್ನ ಕಳ್ಕೊಂಡು ಕನ್ನಡ ಚಿತ್ರರಂಗ ಬಡವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವೇ ಸಮಯದಲ್ಲಿ ಅಪ್ಪು ನಮನ ಕಾರ್ಯಕ್ರಮ ಆರಂಭವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ಗೀತಗಾಯನ ಮಾಡ್ತಿರುವಂಥ ಗಾಯಕಿ ಶಮಿತಾ ಮಲ್ನಾಡ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮದು ಸಹ ಒಂದು ಹಾಡಿರುತ್ತೆ, ಹೇಗಿರುತ್ತೆ ಆ ಹಾಡು? ಇವತ್ತಿನ ಕಾರ್ಯಕ್ರಮ ಗುರುಕಿರಣ್ ಅವರ ಒಂದು ನಿರ್ದೇಶನದಲ್ಲಿ ನಡೀತಾ ಇದೆ ಸರ್. ಅವರು ತಗೊಂಡಿರುವಂಥ ಸಾಂಗ್ಸ್ ಅಪ್ಪು ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವ ಹಾಡುಗಳನ್ನ ಹಾಡ್ಬೋದು ಅಂಥ ಗೀತೆಗಳನ್ನ ತಗೊಂಡಿದ್ದೀವಿ. ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಖುಷಿ ಸಂದರ್ಭ ಅಲ್ಲ, ನಾಯಕರ ಕಡೆಯಿಂದ ಅವ್ರಿಗೊಂದು ಗಾನ ಶ್ರದ್ಧಾಂಜಲಿ, ಗಾನ ನಮನವನ್ನ ಈ ಪುನೀತ್ ನಮದಲ್ಲಿ ಮಾಡುವಂಥ ಒಂದು ಪ್ರಯತ್ನ. ಒಂದಷ್ಟು ಸಾಂಗ್ಸ್ಗಳದ್ದು ಮೆಡ್ಲೆ ಥರ ಮಾಡಿದ್ದಾರೆ, ಕೆಲವೊಂದು ಪೂರ್ತಿ ಸಾಂಗ್ಸ್ ಕೂಡ ಇದೆ. ಎಲ್ಲ ಗಾಯಕರು ಹಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಡುಗಳನ್ನ ಕೆಲವ್ರು ಹಾಡ್ತಾರೆ. ಈಚೆಗಷ್ಟೇ ನೀವು ಸಹ ಅಪ್ಪು ಸರ್ಗೆ ಟ್ರಿಬ್ಯೂಟ್ ಮಾಡಿ ಒಂದು ಹಾಡನ್ನ ಹರಿಬಿಟ್ಟಿದ್ರಿ, ಸೊ ಲಾಂಚ್ ಮಾಡಿದ್ರಿ. ಅದ್ರದ್ದು ಒಂದೆರಡು ಲೈನ್ ಹಾಡ್ಬೋದಾ ಅಂತ? ಖಂಡಿತ ಸರ್. ಅದು ಬರ್ಗೂರು ರಾಮಚಂದ್ರಪ್ಪ ಅವರು ಬರೆದಿದ್ರು. ಅದು ಬರೆದು ಕಳಿಸಿದಾಗ ನಾವು ಟ್ಯೂನ್ ಮಾಡುವಂಥ ಯಾವುದೂ ಇರಲಿಲ್ಲ, ಅಷ್ಟು ಬೇಜಾರಿನಲ್ಲಿದ್ವಿ. ಹಾಗಾಗಿ ಅದಾದ ನಂತರ ಸ್ವಲ್ಪ ದಿನಗಳ ನಂತರ ಮಾಡಿದ್ವಿ. ಅಪ್ಪ ಅಮ್ಮನ ಹುಡುಕುತ್ತಾ ಹೋದಿರೇ ಅಪ್ಪು, ಅಪ್ಪ ಅಮ್ಮನ ಹುಡುಕುತ್ತಾ ಹೋದಿರೇ ಅಪ್ಪು, ಅಪ್ಪು ಅಪ್ಪು, ಅಪ್ಪ ಅಮ್ಮನ ಹುಡುಕುತ್ತಾ ಹೋದಿರೇ ಅಪ್ಪು. ಜೀವ ಬಿಟ್ಟರು ನಿಲದು, ಜೀವ ಬಿಟ್ಟರು ನಿಲದು ನಿಮ್ಮ ನೆನಪು, ಒಡೆದು ಹೋಯಿತೆ ನಮ್ಮ ಮುತ್ತಿನ ಚಿಪ್ಪು. ಜೀವ ಬಿಟ್ಟರು ನೀವು ಜೀವಂತ ನಮ್ಮೊಳಗೆ, ಜೀವ ಬಿಟ್ಟರು ನೀವು ಜೀವಂತ ನಮ್ಮೊಳಗೆ, ಇಲ್ಲವೆಂದರು ಇದ್ದೀರಿ ನಮ್ಮೆಲ್ಲರ ಮನದೊಳಗೆ. ಅಪ್ಪು ಅಪ್ಪು ಪ್ರೀತಿಯ ಅಪ್ಪು. 1976 ಮೂವಿ ಬಡವರ ಬಂಧು ಸಿನಿಮಾದಲ್ಲಿ ನಿನ್ನ ಕಂಗಳ ಹಾಡು ಅಣ್ಣ ಅವರು ಅಪ್ಪಾಜಿ ಹಾಡಿದ್ರು. ಅದಾದ ನಂತರ ಈಗ 6 ತಿಂಗಳ ಹಿಂದೆ ಅಪ್ಪು ಸರ್ ಹಾಡಿದ್ರು. ಅದು ಇನ್ನು ನೆಕ್ಸ್ಟ್ ಲೆವೆಲ್ ಅನ್ನೋ ತರ ಇತ್ತು, ತುಂಬಾ ಅದ್ಭುತವಾಗಿತ್ತು. ಅವ್ರ ವಾಯ್ಸ್ ಅಲ್ಲೇ ಒಂಥರ ಪೇನೇ ಬೇರೆ ಇತ್ತು ನೋಡಿ. ನೀವು ಅದನ್ನ ಗಮನಿಸಿದಾರೆ ಎಲ್ರೂ. ಆಮೇಲೆ ಅವ್ರ ತಂದೆಗೆ ಹಾಡಿದ್ದಾರೆ ಅನ್ನೋ ತರ ಅದು ಫೀಲ್ ಆಗತ್ತೆ ನಮ್ಗೂ. ಆ್ಯಂಡ್ ನಾವು ನಮ್ಮ ತಂದೆಗೆ ಹಾಡ್ದಂಗೆ ಅನ್ಸತ್ತೆ. ಅದೊಂದೇ ಅಲ್ಲದೆ ಒಬ್ಬ ಗಾಯಕರಾಗಿ ಅವರು ಯಾವತ್ತು ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ಏನೋ ಹೇಳಿದ್ರೆ ಅಯ್ಯೋ ಬಿಡಿ ಮೇಡಮ್ ನಾವೇನು ಹಾಡ್ತೀವಿ ಅಂತ ಅಷ್ಟು ಅಂದರೆ ಹಿಂಗೆ ಬಗ್ಗೋಗ್ಬಿಡ್ತಾ ಇದ್ರು ಅವರು. ಪ್ರತಿ ಸಲ ಸಿಕ್ಕಿದಾಗ್ಲೂ ಯಾವ ಸಾಂಗ್ ಹಾಡಿದ್ರಿ, ಯಾವ್ದು ಹೊಸಾದ್ ಮಾಡಿದ್ರಿ, ನಾನು ಹೇಳ್ತಾ ಇದ್ದೆ ಸರ್ ನೀವೊಂದು ಸಾಂಗ್ ಹಾಡಬೇಕು ನನ್ನ ಮ್ಯೂಸಿಕ್ ಡೈರೆಕ್ಷನಲ್ಲಿ. ಖಂಡಿತ ಮಾಡೋಣ. ಆ ನೆನಪು ಸಾಯೋ ತನಕ ಹೋಗಲ್ಲ ಸರ್, ಅದು ಹಾಗೆ ಕನಸಾಗೆ ಉಳ್ಕೊಂಡ್ಬಿಡುತ್ತೆ. ಈ ಸಂದರ್ಭದಲ್ಲಿ ಈ ರೀತಿ ಕೇಳೋದು ತಪ್ಪೋ ಸರ್ ಏನೋ ಗೊತ್ತಿಲ್ಲ, ಆದ್ರೂ ಒಂದ್ಸರಿ ಕೇಳ್ಬಿಡ್ತೀನಿ. ಅಪ್ಪು ಸರ್ ಅವರ ಫೇವ್ರೇಟ್ ಸಾಂಗ್ ಅಂದ್ರೆ ನಿಮ್ಮ ಫೇವ್ರೇಟ್ ಸಾಂಗ್ ಒಂದೆರಡು ಸಾಲ ಹಾಡ್ಬೋದಾ ಯಾವ್ದಾದ್ರು? ಸರ್ ಅಪ್ಪು ಅವ್ರದ್ದು ಎಲ್ಲ ಹಾಡುಗಳು ನಂಗೆ ಇಷ್ಟ ಸರ್. ನನ್ನ ಸಣ್ಣಲ್ಲಿಂದ ನನ್ನ ಉಡುಪು ನಿನ್ನದು ನಿನ್ನ ಉಡುಪು ಅದೆಲ್ಲ ಹಾಡ್ಕೊಂಡು ಬೆಳೆದಿದ್ದೀವಿ ಸರ್ ನಾವು. ಅದು ಇರ್ಬೋದು. ಆಮೇಲೆ ಬೆಟ್ಟದ ಹೂವಲ್ಲಿ ಶರ್ಲಿ ಮೇಡಮ್ಗಾಗಿ ಆ ಸಾಂಗ್ಸ್ನ ಹಾಡ್ತಾ ಇದ್ವಿ ಸರ್. ಬಟ್ ನನಗೆ ಯಾವಾಗಲೂ ಅವ್ರದ್ದು ಫೇವ್ರೇಟು ಕಾಣದಂತೆ ಮಾಯವಾದೂನೇ. ಏಕೆಂದರೆ ನಾನು ಫಸ್ಟ್ ಸಾಂಗ್ ಕಲ್ತಿದ್ದು ಸಿನಿಮಾ ಹಾಡು ಅಂತ ಕಾಣದಂತೆ ಮಾಯವಾದನು.
ಚಲಿಸುವ ಮೋಡಗಳದ್ದು. ಅದ್ರ ನಂತರ ಏನಾಯ್ತು ನೋಡಿ, ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ನಾನು ಡಾಕ್ಟರ್ ಆಗಿದ್ರೆ ಎಲ್ಲೋ ಇರ್ತಾ ಇದ್ದೆ. ಇವತ್ತು ಇಲ್ಲಿ ಪುನೀತ್ ಅವ್ರಿಗೊಂದು ನನ್ನ ಕಡೆಯಿಂದ ಏನೋ ಒಂದು ಗಾನ ನಮನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಅವತ್ತು ಅವ್ರ ಹಾಡನ್ನೇ ಕಲ್ತು ನಾನು ಪ್ರಾರಂಭ ಮಾಡಿದೆ. ಸೊ ಅದ್ರ ಒಂದೆರಡು ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇವಿಷ್ಟು ಗಾಯಕಿ ಶಮಿತಾ ಮಲ್ನಾಡ್ ಅವರ ಮಾತು. ಹಲವಾರು ನೆನಪುಗಳನ್ನ ಅವ್ರು ಬಿಚ್ಚಿಟ್ರು ಅಪ್ಪು ಸರ್ ಅವ್ರ ಬಗ್ಗೆ. ಅದು ಖಂಡಿತ ಅಪ್ಪು ಸರ್ನ ಕೇವಲ ಒಂದು ದಿನ 2 ತಾಸು ಭೇಟಿಯಾಗಿರಲಿ ಅಥವಾ ವರ್ಷಾನುಗಟ್ಟಲೆಯಿಂದ ಅವ್ರ ಜೊತೆಯಲ್ಲಿ ಒಡನಾಟ ಇರಲಿ, ಎಲ್ಲರ ಬಳಿ ಪುನೀತ್ ನಮನ ಕಾರ್ಯಕ್ರಮ ಈಗ ಆರಂಭ ಆಗಿದೆ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಚಿತ್ರರಂಗದ ಕಲಾವಿದರು, ತಂತ್ರಜ್ಞರು, ಹಾಗೆ ಕರ್ನಾಟಕ ಮಾತ್ರ ಅಲ್ಲದೆ ತೆಲುಗು, ತಮಿಳು ಇಂಡಸ್ಟ್ರಿಯ ಹೆಸರಾಂತ ನಟರು ಕೂಡ ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸಿದ್ದಾರೆ. ರಾಜ್ ಕುಟುಂಬದವರು ಕೂಡ ಆಗಮಿಸಿದ್ದಾರೆ. ಶಿವಣ್ಣ ದಂಪತಿಯವರು ಕೂಡ ಈಗ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಸುಮಾರು 2,000 ಮಂದಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗಿದೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಡೀ ರಾಜ್ಕುಮಾರ್ ಅವರ ಕುಟುಂಬದವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಈಗ ಅವರಿಗೆ ಒಂದು ಬಸ್ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿತ್ತು. ಆ ಮುಖಾಂತರ ಬಂದು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗ ಶಿವಣ್ಣ ದಂಪತಿ ಹಾಗೆ ಅಶ್ವಿನಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸುಮಾರು 2,000 ವಿವಿಐಪಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು. ಅಂತೆಯೇ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಇದೀಗ ನಡೀತಾ ಇರುವಂಥದ್ದು. ಗೀತ ನಮನ, ನುಡಿ ನಮನ ಎರಡನ್ನೂ ಕೂಡ ಸಲ್ಲಿಸಲಾಗುತ್ತೆ. ಚಿತ್ರರಂಗದಿಂದ ಈ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಪ್ಪುಗೆ ನಮನ ಅನ್ನುವಂತಹ ಕಾರ್ಯಕ್ರಮದ ಹೆಸರಿನಲ್ಲಿ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇಲ್ಲಿ ಪುನೀತ್ ಪುತ್ರಿ ತಂದೆ ವಿಧಿವಿಷರಾದಂತಹ ಸಂದರ್ಭದಲ್ಲಿ ಅಮೆರಿಕಾದಿಂದ ವಾಪಸ್ ಬಂದಿದ್ರು. ಈಗ ಮತ್ತೆ ಅವರು ಅಲ್ಲಿ ಓದ್ತಾ ಇರೋದ್ರಿಂದಾಗಿ ವಾಪಸ್ ಅಮೆರಿಕಕ್ಕೆ ತೆರಳಿದ್ರು. ಈಗ ಪುನೀತ್ ಅವರ ಪತ್ನಿ ಅಶ್ವಿನಿ ಅವರು ಹಾಗೆ ಶಿವಣ್ಣ ದಂಪತಿ ಎಲ್ಲರೂ ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈಗಷ್ಟೇ ಕಾರ್ಯಕ್ರಮ ಆರಂಭ ಆಗಿರುವಂಥದ್ದು. ಮಧ್ಯಾಹ್ನ 2:30 ಸುಮಾರಿಗೆ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಆರಂಭ ಆಗಿತ್ತು. ಒಡನಾಟ ಅಪ್ಪು ಸರ್ ಯಾವಾಗ ಭೇಟಿಯಾಗಿದ್ದು ನೀವು, ಹೇಗಿತ್ತು ಒಡನಾಟ? ಸರ್ ಮೊದಲಿಂದ ಅವರು ಕಂಪ್ನಿ ಕೆಲಸ ಪಾತ್ರ ಮಾಡ್ತಾ ಇದ್ದೆ ರಾಜ್ಕುಮಾರ್ ಅವ್ರ ಪಿಕ್ಚರ್ಗಳಲ್ಲಿ. ಆವಾಗಲಿಂದ ಸಣ್ಣ ಹುಡುಗಿಂದ ನನ್ನ ಪರಿಚಯ. ಅವನು ದೊಡ್ಡವನಾಗಿ ಒಂದು ಚಿತ್ರನಟನಾಗಿರೋದು ಭಾರಿ ಹೆಮ್ಮೆ. ಯಾಕೆಂದರೆ ಅವನು ಮೊದಲು ಸಣ್ಣ ಹುಡುಗ ಇದ್ದಾಗಲೂ ಅಷ್ಟೇ ಅವನು ಬಹಳ ನಮ್ರತೆ, ಯಾರ ಹತ್ರನ ಮಾತಾಡೋದಾಗಲಿ, ಯಾರಿಗೆ ಮಾತಾಡ್ಸೋದಾಗಲಿ ಒಳ್ಳೆ ವ್ಯಕ್ತಿ. ಚಿಕ್ಕಂದಿನಿಂದನೇ ತಂದೆಯ ಒಂದು ಇದನ್ನು ಬೆಳೆಸ್ಕೊಂಬಂದಂಥವ್ರು ಅವರು. ತಂದೆ ಅಭ್ಯಾಸ ಏನಿದೆ, ಕಲಾವಿದರನ್ನ ಕಂಡ್ರೆ, ಜನಗಳನ್ನ ಕಂಡ್ರೆ ಹೇಗೆ ಇರಬೇಕು ಅನ್ನೋದನ್ನು ಅವ್ರ ತಂದೆಯಿಂದ ಬಂದಂಥ ಬಳುವಳಿ ಅವರಿಗೆ. ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಹಿರಿಯ ನಟರು ಎಲ್ಲರೂ ಕೂಡ ಅಪ್ಪು ಒಡನಾಟವನ್ನ ನೆನೆಸ್ಕೊಳ್ತಾ ಇದ್ದಾರೆ. ಇವತ್ತು ಅಪ್ಪು ನಮ್ಮೊಂದಿಗಿಲ್ಲ ಅಂತ ನಾವು ದುಃಖ ಪಡ್ಕೊಂಡು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಅಪ್ಪು ಅವರು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಅವರು ಎಲ್ಲರ ಮನಸ್ಸಲ್ಲೂ ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಕೂಡ ಅಂತೆಯೇ ನಮ್ಮ ಜೀವನದಲ್ಲಿ ಆ ರೀತಿಯಾದಂತಹ ಒಂದು ಆದರ್ಶಗಳನ್ನು ಅಳವಡಿಸಿಕೊಂಡು ನಾವು ಬದುಕಬೇಕಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಈಗ ಹಿರಿಯ ನಟ ಜಗ್ಗೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಡೀ ಚಿತ್ರರಂಗದ ಗಣ್ಯರೆಲ್ಲರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು. ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ರಾಜ್ ಕುಟುಂಬಸ್ಥರು ಹಾಗೆ ಕನ್ನಡ ಚಿತ್ರರಂಗದವರು ಮಾತ್ರ ಅಲ್ಲದೆ ತೆಲುಗು, ತಮಿಳು, ಬಾಲಿವುಡ್ ಹಿರಿಯ ನಟರು ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು. ಅಂತೆಯೇ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಈಗ ಒಬ್ಬೊಬ್ಬರಾಗಿಯೇ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. 3 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಿರುವಂಥದ್ದು. ಎಲ್ಲರೂ ಕೂಡ ಪ್ಯಾಲೇಸ್ ಗ್ರೌಂಡ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ನಾವಿದೀಗ ನೋಡ್ತಾ ಇದ್ವಿ. ಗೀತ ನಮನ ಕಾರ್ಯಕ್ರಮ, ಅಪ್ಪುಗೆ ನುಡಿ ನಮನ ಎರಡನ್ನೂ ಕೂಡ ಸಲ್ಲಿಸಲಾಗುತ್ತೆ. ಸೊ ಪೂರ್ವ ತಯಾರಿ ಎಲ್ಲವನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಅಂತೆಯೇ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅನ್ನುವಂತಹ ಉದ್ದೇಶದಿಂದ ಈಗ ಅಲ್ಲಿ ಆಯೋಜಕರು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿದ್ರು. ಒಬ್ಬೊಬ್ಬರಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನ ನಾವಿದೀಗ ನೋಡ್ತಾ ಇದ್ದೀವಿ. ರಾಜುಗೌಡ ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಪ್ರತಿಯೊಬ್ಬರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಾಲಿವುಡ್, ಕಾಲಿವುಡ್, ಮಾಲಿವುಡ್ ಅವರಿಗೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾಷೆಗೂ ಮೀರಿದಂತೆ ಪ್ರತಿಯೊಬ್ಬರ ಜೊತೆಗೂ ಕೂಡ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದಿದಂಥವ್ರು. ಇವಾಗ ನಾವು ನೋಡಬಹುದು ಅಪ್ಪು ಅಗಲಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ತೆಲುಗು, ತಮಿಳು ನಟರೆಲ್ಲರೂ ಕೂಡ ಬಂದರು. ಅವರ ಅಂತಿಮ ದರ್ಶನಕ್ಕೆ ಬಂದರು. ಅಂತಿಮ ದರ್ಶನಕ್ಕೆ ಬರಲಾಗದವರು ಅವರ ಸಮಾಧಿ ಬಳಿ ಹೋಗಿ ಕಣ್ಣೀರನ್ನು ಹಾಕಿದ್ರು. ಅಪ್ಪು ಅವರನ್ನ ಇಷ್ಟು ಬೇಗ ನಾವು ಕಳ್ಕೊಳ್ತೀವಿ ಅಂತ ಅನ್ಕೊಂಡಿರಲಿಲ್ಲ ಅಂತ ತುಂಬ ಭಾವುಕರಾಗಿ ಮಾತನಾಡಿದ್ರು. ಇನ್ನು ತಮಿಳು ನಟ ವಿಶಾಲ್ ಅವರು ಮಾತಾಡಿದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಳ್ಬಹುದು. ಯಾಕಂದರೆ ಅಪ್ಪು ಅವರು ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ರು. ಸಾಕಷ್ಟು ಮಕ್ಕಳಿಗೆ ಆಸರೆಯಾಗಿದ್ರು.
ಅಂತಹ ಸಂದರ್ಭದಲ್ಲಿ ಈಗ ಅವರನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ನಾವು ಈಗ ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಸೊ ಅಷ್ಟರ ಮಟ್ಟಿಗೆ ಒಂದು ಒಡನಾಟ ಬಾಂಧವ್ಯ ಅಪ್ಪು ಅವರ ಜೊತೆ ಇತ್ತು. ಹಾಗಾಗಿ ಇವತ್ತು ಚಿತ್ರರಂಗದಿಂದ ಸಲ್ಲಿಸ್ತಾ ಇರುವಂತಹ ನುಡಿನಮನ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಗಣ್ಯರು, ಅವರ ಆಪ್ತರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಈಗ ದುನಿಯಾ ವಿಜಯ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಸೇರ್ಬೇಕಾಯ್ತಲ್ಲ ಅಂತ ಒಂದು ಖುಷಿ ಸಂದರ್ಭ ಆಗಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತಾ ಇತ್ತು. ಈ ತರ ಒಂದು ಸಂದರ್ಭದಲ್ಲಿ ಸೇರುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅನ್ನೋದೇ ತುಂಬಾ ನೋವು. ಸಾಕಷ್ಟು ಸನ್ನಿವೇಶಗಳು ಚಿತ್ರರಂಗದಲ್ಲಿ ನೀವು ನೋಡಿದ್ರು, ಕಣ್ಣಾರೆ ನೋಡಿದ್ರು. ಸೊ ಇದು ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಸೊ ನೀವು ಯಾವ ರೀತಿ ನೆನಪು ಮಾಡ್ಕೊಂತೀರ, ಮಿಸ್ ಮಾಡ್ಕೊಂಡಿದ್ವಿ ಅಂತ? ಇವತ್ತಿಂದಲ್ಲ ಈ ಸಂಬಂಧ. ಚಿಕ್ಕ ವಯಸ್ಸಲ್ಲಿ ಇಬ್ರು ಚೈಲ್ಡ್ ಆರ್ಟಿಸ್ಟ್ ಆಗಿ ಫೀಲ್ಡಿಗೆ ಬಂದಾಗ್ಲಿಂದ ಒಡನಾಟ ಇದೆ. ಮೊದಲೇ ಒಟ್ಟಿಗೆ ಮಾಡಿದಂಥ ಸಿನಿಮಾದಲ್ಲಿ ಅಕ್ಕ ತಮ್ಮನಾಗಿ ಮಾಡಿದ್ವಿ. ಅದೇ ಬಾಂಧವ್ಯ ಅವತ್ತಿಂದ ಇವತ್ತವರೆಗೂ ಹಾಗೆ ಇತ್ತು. ಅವರ ಒಂದು ಸ್ವಂತ ಪ್ರೊಡಕ್ಷನ್ಗಳಲ್ಲೇ ಇರ್ಬೋದು ಅಥವಾ ಬೇರೆ ಇದರಲ್ಲೇ ಇರ್ಬೋದು, ಅದೇ ವಿಶ್ವಾಸ, ಅದೇ ಪ್ರೀತಿ, ಅದೇ ಅಭಿಮಾನ. ನಾನು ಅವ್ರ ಕುಟುಂಬದಲ್ಲಿ ಒಬ್ಳು ಇವತ್ತು ನಿಜವಾಗ್ಲೂ ನಿಜ ಹೇಳ್ಬೇಕು ಅಂದ್ರೆ ನನ್ನ ತಮ್ಮನ್ನೇ ಕಳ್ಕೊಂಡಷ್ಟು ದುಃಖ ಆಗಿದೆ. ತುಂಬಾನೇ ಬೇಜಾರಾಗುತ್ತೆ. ಅಪ್ಪು ನಮನ ಕಾರ್ಯಕ್ರಮದ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಅರಮನೆ ಮೈದಾನದಲ್ಲಿ ಪುನೀತ್ ನಮನ ಕಾರ್ಯಕ್ರಮ ಶುರುವಾಗಿದೆ. ಸಾಕಷ್ಟು ಗಣ್ಯರು ಆಗಮಿಸಿದ್ದಾರೆ. ಈಗಷ್ಟೇ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ರಾಜಕೀಯ ಗಣ್ಯರು ಹಾಗೆ ಚಿತ್ರರಂಗದ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಾಗಿತ್ತು. ಅಂತೆಯೇ ಎಲ್ಲ ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವಿದೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ಈಗ ಆಲ್ರೆಡಿ ರಾಜ್ ಕುಟುಂಬಸ್ಥರು, ಶಿವಣ್ಣ ಕುಟುಂಬದವರು ಹಾಗೆ ಪುನೀತ್ ಪತ್ನಿ ಅಶ್ವಿನಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಒಬ್ಬೊಬ್ಬರೇ ಗಣ್ಯರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸುಮಾರು 2,000 ಮಂದಿಗೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಾಗಿತ್ತು. ಅಂತೆಯೇ ಕನ್ನಡ ಚಿತ್ರರಂಗದವರು ಮಾತ್ರ ಅಲ್ಲದೆ ಟಾಲಿವುಡ್, ಕಾಲಿವುಡ್, ಮಾಲಿವುಡ್ನಿಂದಲೂ ಕೂಡ ಅಪ್ಪುಗೆ ಆಪ್ತರಾಗಿರುವಂತಹ ಹೆಸರಾಂತ ನಟರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಪ್ಪುಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅಪ್ಪುಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲೆಂದೇ ಕನ್ನಡ ಚಿತ್ರರಂಗದಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ನಟ ನಟಿಯರೆಲ್ಲರೂ ಕೂಡ ಮಾತಾಡ್ತಾ ಇದ್ರು. ಇಂಥ ಒಂದು ಸಂದರ್ಭಕ್ಕೆ ನಾವು ಎಲ್ಲರೂ ಸಮಾಗಮ ಆಗ್ತಿದ್ದೀವಲ್ಲ ಅನ್ನುವಂತಹ ಬೇಜಾರು ತುಂಬಾ ಇದೆ. ಒಂದು ಒಳ್ಳೆ ಖುಷಿಯ ಸಂದರ್ಭದಲ್ಲಿ ನಾವೆಲ್ಲರೂ ಈ ರೀತಿ ಒಟ್ಟಾಗಿದ್ದಿದ್ರೆ ಬಹಳ ಸಂತೋಷದಿಂದ ಎಲ್ಲರೂ ಸೇರ್ತಾ ಇದ್ವಿ. ಆದರೆ ಇವತ್ತೆಲ್ಲರೂ ಬಹಳ ಬೇಜಾರಾಗಿ ಭಾರವಾದ ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಪರಿಸ್ಥಿತಿ ಬಂತಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಪುನೀತ್ ಯಾವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಜರಾಮರರಾಗಿರ್ತಾರೆ. ಅವರು ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ದಾರೆ. ಕರ್ನಾಟಕದ ಮಂದಿಗೆ ಸಾಕಷ್ಟು ಸ್ಫೂರ್ತಿದಾಯಕ ಕೆಲಸಗಳನ್ನ ಮಾಡಿ ಹೋಗಿದ್ದಾರೆ. ನಾವು ಯಾವ ರೀತಿಯಾಗಿ ಬದುಕಬೇಕು, ಆದರ್ಶವಾಗಿರಬೇಕು ಸಮಾಜದಲ್ಲಿ ಅನ್ನೋದನ್ನ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಅಂತೆಯೇ ನಾವೆಲ್ಲರೂ ಕೂಡ ಬದುಕಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಎಲ್ರಿಗೂ ಕೂಡ ಅಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಂದ್ರೆ ಸುಮಾರು 2,000 ಜನಕ್ಕೆ ಕಾರ್ಯಕ್ರಮಕ್ಕೆ ಏನು ಆಹ್ವಾನವನ್ನ ಕೊಡಲಾಗಿತ್ತು ಅಂತೆಯೇ ಅಷ್ಟು ಸೀಟಿಂಗ್ ವ್ಯವಸ್ಥೆಯನ್ನ ಕೂಡ ಅಲ್ಲಿ ಮಾಡಲಾಗಿತ್ತು. ಅಂತೆಯೇ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಮಧ್ಯಾಹ್ನ 2:30ರಿಂದಲೇ ಆರಂಭ ಆಗಿದೆ. ಗೀತ ನಮನ ಹಾಗೆ ನುಡಿ ನಮನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಆಯೋಜಕರು ಹೇಳಿದ್ರು. ಸೊ ಯಾವ ರೀತಿಯಾಗಿ ಆಯೋಜಕರು ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಅಂತೆಯೇ ಈಗ ಅಲ್ಲಿ ಕಾರ್ಯಕ್ರಮ ಜರುಗ್ತಾ ಇರುವಂಥದ್ದು. ಇನ್ನು ರಾಜ್ ಕುಟುಂಬಸ್ಥರು ಯಾರಿದ್ದಾರೆ ಅವರಿಗೆಲ್ಲ ಒಂದು ಬಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸದಾಶಿವನಗರದಿಂದ. ಸೊ ಆ ಬಸ್ ಮುಖಾಂತರ ಅವರ ಕುಟುಂಬದವರೆಲ್ಲರೂ ಬಂದರು. ಆಮೇಲೆ ಶಿವಣ್ಣ ದಂಪತಿ, ಅಶ್ವಿನಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸುಮಾರು 19 ದಿನಗಳಾಗಿದೆ ಅಪ್ಪು ನಮ್ಮನ್ ಅಗಲಿ. ಸೊ ಇವತ್ತು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಂತೆಯೇ ಸುಧಾರಾಣಿ ಅವರು ಕೂಡ ಮಾತಾಡ್ತಾ ಇದ್ರು. ನಾನು ಒಬ್ಬ ಚೈಲ್ಡ್ ಆರ್ಟಿಸ್ಟ್ ಆಗಿ ನನ್ನ ಸಿನಿ ಜರ್ನಿಯನ್ನು ಆರಂಭ ಮಾಡಿದೆ ಅಪ್ಪು ಅವರಂತೆಯೇ. ಸೊ ಸಾಕಷ್ಟು ಒಂದು ಅವಿನಾಭಾವ ಸಂಬಂಧ ಇತ್ತು. ಅವರ ಪ್ರೊಡಕ್ಷನ್ನಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ, ಅವರ ಚಿತ್ರಗಳಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ಬಟ್ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಮಾಗಮ ಆಗಬೇಕಾಯ್ತಲ್ಲ ಅನ್ನುವಂಥ ಒಂದು ಭಾರವಾದ ಮನಸ್ಸಿನಿಂದಲೇ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು. ದುನಿಯಾ ವಿಜಯ್ ಅವರು ಕೂಡ ಆಗಮಿಸಿದ್ದಾರೆ. ದುನಿಯಾ ವಿಜಯ್ ಅವರ ಸಿನಿಮಾ ಇತ್ತೀಚೆಗಷ್ಟೇ ಸಲಗ ರಿಲೀಸ್ ಆದಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡಲಾಗಿತ್ತು ಆ ಕಾರ್ಯಕ್ರಮದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ರು. ಆ ಸಿನಿಮಾದ ಸಾಂಗ್ಗಳು ಎಷ್ಟು ನನಗೆ ಇಷ್ಟ ಅನ್ನೋದಂಥದ್ದನ್ನು ಅವ್ರು ಹೇಳಿದರು. ಅಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಅಪ್ಪು ಅವ್ರನ್ನ ಕರೆದ್ರು ಕೂಡ ಅಲ್ಲಿ ಹೋಗ್ತಾ ಇದ್ರು, ಆ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಲ್ತಾ ಇದ್ರು. ಸಾಕಷ್ಟು ಸಿನಿಮಾ ರಂಗದಲ್ಲಿ ಅವರು ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಯಾವ ರೀತಿ ಒಡನಾಟ ಇತ್ತು, ಅವರಿಂದ ಕಲಿತಂತಹ ವಿಚಾರಗಳೇನೇನು, ಇದೆಲ್ಲದರ ಬಗ್ಗೆ ಕಲಾವಿದರು ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ.
ಅರಮನೆ ಮೈದಾನದಲ್ಲಿ ಪುನೀತ್ ನಮನ ಕಾರ್ಯಕ್ರಮ ಶುರುವಾಗಿದೆ. ಗಣ್ಯರೆಲ್ಲರೂ ಕೂಡ ಈಗ ಬಂದ್ ಆಸೀನರಾಗಿದ್ದಾರೆ. 2:30ಕ್ಕೆ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಶುರುವಾಗಿದೆ. ಒಬ್ಬೊಬ್ಬರಾಗಿ ಈಗ ಅರಮನೆ ಮೈದಾನದತ್ತ ಬರ್ತಾ ಇದ್ದಾರೆ. ಪಾಸ್ ಇದ್ದವರಿಗಷ್ಟೇ ಕಾರ್ಯಕ್ರಮಕ್ಕೆ ಎಂಟ್ರಿ ಇರುತ್ತೆ. ಅಂತೆಯೇ 2,000 ಮಂದಿಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈಗ ಎಲ್ಲ ಹೆಸರಾಂತ ಚಿತ್ರ ನಟ ನಟಿಯರು, ಹಿರಿಯ ಕಲಾವಿದರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ರಾಜ್ ಕುಟುಂಬದವರು ಕೂಡ ಈಗ ಎಲ್ಲರೂ ಕೂಡ ಬಂದಿರುವಂಥದ್ದು. ಅಶ್ವಿನಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶಿವಣ್ಣ ದಂಪತಿಯವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ಯಾಕ್ಸೋಫೋನ್ ಕಾರ್ಯಕ್ರಮ ನಡೀತಾ ಇದೆ. ಗೀತ ನಮನ ಹಾಗೆ ನುಡಿ ನಮನ ಎರಡೂ ಕೂಡ ಸಲ್ಲಿಸಲಾಗುತ್ತೆ. ರಾಜಕೀಯ ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನು ಸಿಎಂ ಬೊಮ್ಮಾಯಿ ಅವರು ಕೂಡ ಕಾರ್ಯಕ್ರಮಕ್ಕೆ ಈಗ ಬರ್ತಾ ಇರುವಂತಹ ದೃಶ್ಯವನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಅರಮನೆ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಚಿತ್ರರಂಗದಿಂದ ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಗಮಿಸಿದ್ದಾರೆ. ರಾಜಕೀಯ ಗಣ್ಯರು ಹಾಗೆ ಚಿತ್ರರಂಗದ ಹೆಸರಾಂತ ಗಣ್ಯರಿಗೆ ಕಾರ್ಯಕ್ರಮಕ್ಕೆ ಅಷ್ಟೇ ಆಹ್ವಾನವನ್ನ ಕೊಡಲಾಗಿತ್ತು. ಅಂತೆಯೇ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು. ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತಹ ಹಾಡಿಗೆ ಗುರುಕಿರಣ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಗೀತೆಯ ಮೂಲಕ ನಮನ ಕಾರ್ಯಕ್ರಮ ಆರಂಭ ಆಗುತ್ತೆ. ವಿಜಯ್ ಪ್ರಕಾಶ್, ಗುರುಕಿರಣ್, ರಾಜೇಶ್ ಕೃಷ್ಣನ್ ಅವರೆಲ್ಲರಿಂದಲೂ ಕೂಡ ಗೀತ ನಮನ ನಡೆಯಲಿದೆ. 3 ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಅವರು ಏರೋಬಿಕ್ಸ್ ಮಾಡ್ತಾ ಇದ್ದಾಗ ಅವಾಗ ಅವ್ರಿನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಆಗ ಅಶ್ವಿನಿ ಅವ್ರನ್ನ ಅವಾಗ ಅವರ ಒಂದು ಲವ್ ಸ್ಟೋರಿ ಶುರುವಾಗಿತ್ತು. ಅವಾಗಿನಿಂದ ಪುನೀತ್ ಗೊತ್ತಿದ್ದಾರೆ. ಮತ್ತು ನಾನು ಪುನೀತ್ ಅವರು ಒಂದೇ ವರ್ಷ ಒಂದೇ ತಿಂಗಳು ಶುರು ಮಾಡಿದ್ದು. ಅವರು ನಾಯಕ ನಟರಾಗಿ, ನಾನು ನಿರ್ದೇಶಕನಾಗಿ. ಅವ್ರ ಅಪ್ಪು ಏಪ್ರಿಲ್ 24ಕ್ಕೆ ರಿಲೀಸ್ ಆಯಿತು. ನಂದು ಮೇ 1ನೇ ವಾರ ತುಂಟಾಟ ರಿಲೀಸ್ ಆಯಿತು. ಅವಾಗಿಂದ ನಮ್ಮ ಜರ್ನಿ ಶುರುವಾಗಿದ್ದು. ಮತ್ತು ಪುನೀತ್ ಅವರು ವಿ ಶಾಂತಾರಾಮ್ ಪ್ರಶಸ್ತಿ ಬಂತು ಬೆಸ್ಟ್ ಡೆಬ್ಯೂ ಆಕ್ಟರ್ ಆಗಿ ಮುಂಬೈಯಲ್ಲಿ. ನನಗೆ ವಿ ಶಾಂತಾರಾಮ್ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಬಂತು. ಇಬ್ಬರು ಮುಂಬೈಯಲ್ಲಿ ಸಮಯ ಕಳೆದ್ವಿ, ಒಟ್ಟಿಗೆ ಊಟ ಮಾಡಿದ್ವಿ, ಒಟ್ಟಿಗೆ ಏರ್ಪೋರ್ಟ್ನಲ್ಲಿ ಫ್ಲೈಟಲ್ಲಿ ಒಟ್ಟಿಗೆ ಬಂದಿದ್ದು. ಅವಾಗಿನಿಂದ ಪುನೀತ್ ಅವ್ರಿಗೆ ಗೊತ್ತು. ಮತ್ತು ಒಂಥರ ಸ್ನೇಹಜೀವಿ, ಹಸನ್ಮುಖಿ, ಇದೆಲ್ಲ ಗೊತ್ತಿದೆ ನಿಮಗೆ. ಮತ್ತು ಪುನೀತ್ ಅವರು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಒಂದು ಅವರ ನೆರಳಿನಲ್ಲಿ, ಅವ್ರು ನಡೆದಿದ್ದ ದಾರಿನಲ್ಲಿ ನಡೆದಿರೆ ಅಂತಂದರೆ ತಪ್ಪಾಗಲಾರದು. ಯಾಕೆ ಅಂತಂದರೆ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ, ಇನ್ಫ್ಯಾಕ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹಾಡುಗಾರನಾಗಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಂತು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಮತ್ತು ಪುನೀತ್ ರಾಜ್ಕುಮಾರ್ ನಮಗೆಲ್ಲ ಗೊತ್ತಿದೆ ಯಾವ ಥರ ಒಂದು ನೃತ್ಯ ಮಾಡ್ತಾಯಿದ್ರು, ಯಾವ ಥರ ಯಶಸ್ವಿ ಹಾಡುಗಾರನಾದರು. ಇದಕ್ಕೆ ಹೇಳ್ತಾ ಇರೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನೆರಳಿನಲ್ಲಿ, ಅವರ ನಡೆದಿದ್ದ ದಾರಿನಲ್ಲಿ ಬೆಳೆದು ಬಂದಿದ್ದು ಪುನೀತ್ ರಾಜ್ಕುಮಾರ್. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋದ್ರೆ ತಪ್ಪಾಗಲಾರದು. ಯಾಕೆ ಅಂತಂದರೆ ಅವರ ಸಿನಿಮಾದ ಮೂಲಕ, ಅವರ ಹಾಡಿನ ಮೂಲಕ, ಅವರ ನಟನೆಯ ಮೂಲಕ, ಅವರ ನೃತ್ಯದ ಮೂಲಕ ನಮ್ಮ ಜೊತೆಗೆ ಇದ್ದಾರೆ. ಅದಕ್ಕೆ ನಾವು ಅವರು ನಮಗೆಲ್ಲ ನಗು ಅಂದರೆ ಏನು ಅಂತ ಅವರ ಹಸನ್ಮುಖಿ ಒಂದು ನಗುವಿಂದ ತೋರಿಸ್ಕೊ. ಈಗ ಕಾರ್ಯಕ್ರಮಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ದಾರೆ. ರಾಜಕೀಯ ಗಣ್ಯರು ಹಾಗೂ ಚಿತ್ರರಂಗದ ಗಣ್ಯರಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ಅಂತೆಯೇ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಕಾರ್ಯಕ್ರಮ ಈಗ ಆರಂಭ ಆಗಿದೆ. ಸ್ಯಾಕ್ಸೋಫೋನ್ ಕಾರ್ಯಕ್ರಮ ನಡೀತಾ ಇರುವಂತದ್ದು. ನಂತರ ಗೀತ ನಮನ ಕಾರ್ಯಕ್ರಮ ನಡೆಯಲಿದೆ. ಸೊ ಗಣ್ಯರೆಲ್ಲರೂ ಕೂಡ ಆಸೀನರಾಗಿದ್ದಾರೆ ಕಾರ್ಯಕ್ರಮದಲ್ಲಿ. ದೊಡ್ಡ ಮಟ್ಟದ ಗೌರವ, ಪ್ರೀತಿ ಇದೆಲ್ಲದೂ ಒಬ್ಬ ಅದ್ಭುತವಾಗಿ ಬದುಕೋಗಿರುವಂಥ ಮನುಷ್ಯನಿಗೆ ಮಾತ್ರ ಸಿಗಕ್ಕೆ ಸಾಧ್ಯ. ನಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯನಾಗಿ ಬದುಕಿಗೆ, ಜನರಿಗೆ, ಜನಮನಸ್ಸುಗಳಿಗೆ ಎಲ್ಲರಿಗೂ ಕನೆಕ್ಟ್ ಆಗಿದ್ದಾಗ ಮಾತ್ರ ಈ ಥರದೊಂದು ದೊಡ್ಡ ಮಟ್ಟದ ಗೌರವ, ಪ್ರೀತಿ ಸಿಗೋಕ್ಕೆ ಸಾಧ್ಯ. ಅದು ನಮ್ಮ ಅಪ್ಪು ಸರ್. ಅವ್ರಿಗೆ ಟ್ರಿಬ್ಯೂಟ್ ಸಲ್ಲಿಸೋದಕ್ಕೆ ಎಲ್ಲ ಚಿತ್ರರಂಗದಿಂದ ಗಣ್ಯರು ಬಂದಿರುವಂಥ ನಿಜವಾಗ್ಲೂ ತುಂಬ ಖುಷಿಯಾದ ವಿಚಾರ. ಭೌತಿಕವಾಗಿ ಅವರಿಲ್ಲ ಅಂದ್ರೂ ಈ ಲೀವ್ಸ್ ಫಾರ್ ಎವರ್ ಬಿಕಾಸ್ ಅವರ ಬದುಕಿದ ರೀತಿಯಿಂದ
ಕೆಲಸದ ರೀತಿಯಿಂದ ಎಲ್ಲ ಥರದ ಥ್ಯಾಂಕ್ ಯು. ಸೊ ಯಾವ ರೀತಿಯಾಗಿ ಪುನೀತ್ ಅವರು ನಮ್ಮೆಲ್ಲರಿಗೂ ಆದರ್ಶರಾಗಿದ್ರು, ಯಾವ ರೀತಿ ಬದುಕಿದ್ರು, ಅವರ ಜೊತೆ ಯಾವ ರೀತಿಯಾದಂತಹ ಒಂದು ಒಡನಾಟ ಇತ್ತು, ಯಾವುದೇ ಒಂದು ಸಿನಿಮಾ ಆಗಿರಬಹುದು, ಸಿನಿಮಾದ ಪ್ರಮೋಷನ್ ಆಗಿರಬಹುದು, ಹೊಸಬರಿರಬಹುದು, ಅಂಥವರಿಗೆ ಎಷ್ಟು ಮಟ್ಟಿಗೆ ಎಂಕರೇಜ್ ಅನ್ನ ಮಾಡ್ತಾ ಇದ್ರು, ಇದೆಲ್ಲವನ್ನ ನೆನೆಸ್ಕೊಂಡು ಭಾರವಾದ ಇದೇ ಗಾಯತ್ರಿ ವಿಹಾರದಲ್ಲೇ ಅಪ್ಪು ಸರ್ದು ಸಾಕಷ್ಟು ಸಿನಿಮಾಗಳ ಸಕ್ಸಸ್ ಮೀಟ್ಗೆ ಇಲ್ಲಿ ಬಂದಿದ್ದೀನಿ. ಹುಡುಗರು ಸಕ್ಸಸ್ ಮೀಟ್ಗೆ ಪರ್ಫಾರ್ಮ್ ಮಾಡಿದ್ದೆ, ರಾಜ್ಕುಮಾರ ಸಾಕಷ್ಟು ಸಿನಿಮಾಗಳಿಗೆ ಬಂದಿದೆ. ಬಟ್ ಈ ಥರದ್ದೊಂದು ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ ಅಂದರೆ ಯಾರೂ ಅಂದ್ಕೊಂಡು ಇರೋದಿಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ನಾನು ಎಲ್ಲ ಸಿನಿಮಾಗಳಿಗೂ ಮುಹೂರ್ತಗಳಿಗೆ ಬಂದು ವಿಶಸ್ ಕೊಡ್ತಿದ್ರು. ಅವ್ರಿಗೆ ಮಾಡಿರೋಂಥ ಒಳ್ಳೆ ಕಾರ್ಯಗಳೆಲ್ಲ ಇವಾಗ ಹೊರಗೆ ಬರ್ತಾ ಇದೆ. ನಮಗೆಲ್ಲ ಇಷ್ಟೆಲ್ಲ ಗೊತ್ತೇ ಇರಲಿಲ್ಲ. ಅಪ್ಪು ಸರ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ. ರಿಯಲಿ ರಿಯಲಿ ಪ್ರೌಡ್, ತುಂಬಾ ಪ್ರೌಡ್ ಆಗಿ ಫೀಲ್ ಆಗ್ತಿದ್ದೀನಿ. ಬಟ್ ವಿ ರಿಯಲಿ ಮಿಸ್ ಹಿಮ್. ಅಷ್ಟು ಬೇಗ ಅವರು ಹೋಗಬೇಕಾಗಿರಲಿಲ್ಲ ನಿಜವಾಗ್ಲೂ. ವಿ ರಿಯಲಿ ಮಿಸ್ ಹಿಮ್. ಬಟ್ ಆಗಿರೋದನ್ನು ಯಾರೂ ತಡೆಯೋದಕ್ಕಾಗಲ್ಲ, ಚೇಂಜ್ ಮಾಡೋದಕ್ಕಾಗಲ್ಲ. ಲೆಟ್ಸ್ ಹೋಪ್ ಈಸ್ ಇನ್ ಅ ಬೆಟರ್ ಪ್ಲೇಸ್. ಅವ್ರು ಒಳ್ಳೆ ಜಾಗದಲ್ಲಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ಎಲ್ಲರೂ ಹೋಪ್ ಮಾಡೋಣ ಅಷ್ಟೇ. ಅವರ ಫ್ಯಾಮಿಲಿಗೆ ಎಲ್ಲರಿಗೂ ಧೈರ್ಯ ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ತಿದ್ದೀನಿ. ಥ್ಯಾಂಕ್ ಯು. ಅರಮನೆ ಮೈದಾನದಲ್ಲಿ ಪುನೀತ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕಾರ್ಯಕ್ರಮ, ಅಪ್ಪು ನಮನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಬಂದಿದ್ದಾರೆ, ಕಾರ್ಯಕ್ರಮ ಕೂಡ ಆರಂಭ ಆಗಿದೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಜಕೀಯ ಗಣ್ಯರು ಹಾಗೆ ಚಿತ್ರರಂಗದ ಗಣ್ಯರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗೀತ ನಮನದ ಮೂಲಕ ಪುನೀತ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕಾರ್ಯಕ್ರಮವನ್ನ ಕನ್ನಡ ಸಿನಿರಂಗದವರು ಇವತ್ತು ಅರಮನೆ ಮೈದಾನದಲ್ಲಿ ನಡೆಸ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. 2,000 ಮಂದಿಗಷ್ಟೇ ಆಹ್ವಾನವನ್ನ ನೀಡಲಾಗಿತ್ತು. ಅಂದ್ರೆ ಇಲ್ಲಿ ಕೇವಲ ಚಿತ್ರರಂಗದವರು ಹಾಗೆ ರಾಜಕೀಯ ಗಣ್ಯರು, ರಾಜ್ ಕುಟುಂಬದವರು ಅವರಿಗಷ್ಟೇ ಆಹ್ವಾನವನ್ನ ನೀಡಲಾಗಿತ್ತು. ಅಭಿಮಾನಿಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇರಲಿಲ್ಲ. ಆದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿಗೆ ಅರಮನೆ ಮೈದಾನದತ್ತ ಬರ್ತಿದ್ದಾರೆ. ಪಾಸ್ ಎಲ್ಲಿ ಸಿಗುತ್ತೆ, ನಾವು ಕೂಡ ಕಾರ್ಯಕ್ರಮದೊಳಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈಗ ಕಾರ್ಯಕ್ರಮ ಆರಂಭ ಆಗಿದೆ. ಗೀತ ನಮನದ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. Make it in पूर्ण प्रयास किए हैं. तेजस लाइट कॉम्बैट हेलीकॉप्टर ಇಂಟರ್ಮೀಡಿಯೇಟ್ ಜೆಟ್. ಪುನೀತ್ ಅಕಾಲಿಕ ನಿಧನದ ಶಾಕ್ನಿಂದ ಇನ್ನೂ ಕೂಡ ಯಾರು ಹೊರ ಬಂದಿಲ್ಲ. ಅವರ ಅಭಿಮಾನಿಗಳಿರಬಹುದು, ಚಿತ್ರರಂಗದ ಅವರ ಸಹೋದ್ಯೋಗಿಗಳಿರಬಹುದು, ಅವರ ಜೊತೆ ಕೆಲಸ ಮಾಡಿದಂತಹ ಹಿರಿಯ ನಟರು, ಅವರ ಕುಟುಂಬದವರು ಯಾರಿಗೂ ಕೂಡ ಇನ್ನೂ ಆ ಒಂದು ವಿಚಾರವನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸುಮಾರು 19 ದಿನಗಳಾಗಿದೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ. ಹಾಗಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸುವಂತಹ ಒಂದು ಕೆಲಸ ಕನ್ನಡ ಚಿತ್ರರಂಗದಿಂದ ಆಗ್ತಾ ಇದೆ. ಅದಕ್ಕೆ ರಾಜ್ ಕುಟುಂಬದವರು ಹಾಗೆ ಚಿತ್ರರಂಗದ ಗಣ್ಯರಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ರಾಜಕಾರಣಿಗಳಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿತ್ತು. ಅಂತೆಯೇ ಇಡೀ ರಾಜ್ ಕುಟುಂಬದವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವು ಶಿವಣ್ಣ ಅವ್ರನ್ನ ನೋಡ್ತಾ ಇದ್ದೀವಿ, ಅವರ ಕುಟುಂಬದವರೆಲ್ಲರೂ ಕೂಡ ಬಂದಿದ್ದಾರೆ. ಇನ್ನು ಪುನೀತ್ ಅವರ ಪತ್ನಿ ಅಶ್ವಿನಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಹಜವಾಗಿ ಸಾಕಷ್ಟು ನೋವಿನಲ್ಲಿದ್ದಾರೆ. ಒಂದು ರೀತಿ ಶಾಕ್ಗೆ ಒಳಗಾಗಿರುವಂತದ್ದು ಅಶ್ವಿನಿ ಅವರು. 19 ದಿನಗಳಾದ್ರೂ ಕೂಡ ಎಲ್ಲೂ ಕೂಡ ಮಾತನಾಡಿಲ್ಲ ಮಾಧ್ಯಮಗಳ ಮುಂದೆ. ಅಫ್ಕೋರ್ಸ್ ತುಂಬಾನೇ ನೋವಲ್ಲಿದ್ದಾರೆ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಮಾತಾಡಬಹುದು ಅಂತಲೇ ಅವರ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಂತೆಯೇ ಕೇವಲ ಕನ್ನಡ ಚಿತ್ರರಂಗದವರು ಮಾತ್ರ ಅಲ್ಲ, ಟಾಲಿವುಡ್, ಕಾಲಿವುಡ್, ಮಾಲಿವುಡ್ ನಿಂದಲೂ ಕೂಡ ಅವರ ಜೊತೆ ಒಡನಾಟವನ್ನ ಇಟ್ಕೊಂಡಂತಹ ಚಿತ್ರರಂಗದ ಗಣ್ಯರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಒಬ್ಬೊಬ್ಬರಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ, ಯಡಿಯೂರಪ್ಪ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು ಇಡೀ ರಾಜ್ ಕುಟುಂಬದವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು
ಕಿರುತೆರೆ ಹಾಗೆ ಹಿರಿತೆರೆಯಲ್ಲಿ ಕೆಲಸ ಮಾಡಿದಂತಹ ಕಲಾವಿದರು, ಹಿರಿಯ ಕಲಾವಿದರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಸುಮಾರು 2,000 ಜನರಿಗೆ ಪಾಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಹುಶಃ ಇಲ್ಲಿ ನೋಡ್ತಾ ಇದ್ರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗಣ್ಯರು ಬಂದಿರುವಂತೆ ಕಾಣ್ತಾ ಇದೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಈಗ ಅರಮನೆ ಮೈದಾನದತ್ತ ಬರ್ತಿದ್ದಾರೆ. ನಮಗೂ ಕೂಡ ಪಾಸ್ ಕೊಡಿ, ನಾವು ಒಳಗೆ ಹೋಗಬೇಕು ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅಶ್ವಥ್ ನಾರಾಯಣ ಅವರು ಕೂಡ ಬಂದಿರುವಂತದ್ದು ಕಾರ್ಯಕ್ರಮಕ್ಕೆ, ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗೆ ರಾಜಕೀಯ ಗಣ್ಯರು ಹಾಗೆ ಚಿತ್ರರಂಗದ ಗಣ್ಯರೆಲ್ಲರೂ ಕೂಡ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಆರಂಭ ಆಯಿತು. ಈಗ ಗೀತ ನಮನದ ಮೂಲಕ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಸಹಜವಾಗಿ ಅಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಕಲಾವಿದರೆಲ್ಲರೂ ಕೂಡ ಮಾತಾಡ್ತಾ ಇದ್ರು. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಗಮ ಆಗ್ತಾ ಇರುವಂಥದ್ದು ಬೇಕಾಗಿರಲಿಲ್ಲ, ನಾವಿದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಈ ರೀತಿ ನಾವು ಸೇರ್ತೀವಿ ಅಂತ. ಬಟ್ ಪುನೀತ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಭಾರವಾದ ಮನಸ್ಸಿನಿಂದ ಅವರನ್ನ ನಾವು ನೆನಪಿಸ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅಲ್ಲದೆ ಇವಾಗ ಪುನೀತ್ ಅವರನ್ನ ಪ್ರತಿಯೊಬ್ಬರು ನೆನೆಸ್ಕೊಳ್ಳೋದು ಅವರ ಒಂದು ಸಮಾಜಮುಖಿ ಕೆಲಸಗಳ ಮೂಲಕ. ಒಬ್ಬ ಸ್ಟಾರ್ ನಟನ ಮಗನಾಗಿದ್ರೂ ಕೂಡ ಸಮಾಜದಲ್ಲಿ ಯಾವ ರೀತಿಯಾಗಿ ಅವರು ಆದರ್ಶಪ್ರಾಯವಾಗಿ ಬದುಕಿದ್ರು, ಎಷ್ಟು ಬೆಂಬಲವಾಗಿ ನಿಂತಿದ್ರು. ಚಿತ್ರರಂಗಕ್ಕೆ ಯಾರೇ ಬರಬೇಕು ಅನ್ಕೊಂಡ್ರು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ರು. ಯಾವುದೇ ಸಿನಿಮಾದ ಕಾರ್ಯಕ್ರಮಗಳಿಗೆ ಮುಹೂರ್ತಕ್ಕೆ ಕರೆದ್ರೂ ಕೂಡ ಹೋಗ್ತಾ ಇದ್ರು, ಅವರಿಗೆ ಬೆನ್ ತಟ್ತಾ ಇದ್ರು, ಅವರಿಗೆ ಪ್ರೋತ್ಸಾಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರವೇ ಅವರು PRK ಪ್ರೊಡಕ್ಷನ್ ಅನ್ನ ಕೂಡ ಶುರು ಮಾಡಿದ್ರು. ಆ ಪ್ರೊಡಕ್ಷನ್ ಮುಖಾಂತರ ಹಲವಾರು ಹೊಸ ನಿರ್ದೇಶಕರಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ರು. ಹಾಗಾಗಿ ಇವತ್ತು ಅವರು ಮಾಡಿ ಹೋಗಿರುವಂತಹ ಸಮಾಜಮುಖಿ ಕೆಲಸಗಳನ್ನ ನೆನೆದು ಕಣ್ಣೀರಿಡ್ತಾ ಇದ್ದಾರೆ. ಅವರ ಜೊತೆ ಕೆಲಸ ಮಾಡಿದಂಥವರು ಸೆಟ್ಟಲ್ಲಿ ಅವರ ಜೊತೆ ತಮಗಾದಂತಹ ಅನುಭವಗಳು ಅದೆಲ್ಲವನ್ನ ಹಂಚಿಕೊಳ್ತಾ ಇದ್ದಾರೆ. ಶಿವಣ್ಣ ಅವರು ಬಂದಿರೋದನ್ನ ನಾವು ನೋಡಬಹುದು. ಇನ್ನು ಮೈಸೂರಿನ ರಾಜವಂಶಸ್ಥರಾಗಿರುವಂತಹ ಯದುವೀರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಹಜವಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ಅಶ್ವಿನಿ ಅವರಿಗೆ ಆ ನೋವನ್ನ ತಡ್ಕೊಳ್ಳೋದಕ್ಕೆ, ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಾರ್ಯಕ್ರಮದಲ್ಲೂ ಕೂಡ ಅಶ್ವಿನಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಭೂತಪೂರ್ವವಾದಂತಹ ಒಂದು ಅಭಿಮಾನವನ್ನ ಕಂಡು ಅವರೇ ಒಂದು ರೀತಿ ದಿಗ್ಭ್ರಮೆಗೊಳಗಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಅಪ್ಪು ಅವರ ಮೇಲಿನ ಅಭಿಮಾನವನ್ನ ಕಾಣ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ, ಎಷ್ಟರ ಮಟ್ಟಿಗೆ ಅಂತಿಮ ದರ್ಶನದಲ್ಲೂ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ ಬಂದು ಅಪ್ಪು ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು. ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ಈ ರೀತಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ತಕ್ಷಣ ಎಲ್ಲರೂ ಒಪ್ಕೊಂಡು ಬಂದರು ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ. ಸೊ ಈ ಒಂದು ಪ್ರೀತಿ, ವಿಶ್ವಾಸ ಎಲ್ಲವನ್ನ ನೋಡ್ತಾ ಇದ್ದಾಗ ಸಹಜವಾಗಿ ಅವರೊಂದು ರೀತಿ ಭಾವುಕರಾಗ್ತಾ ಇದ್ದಾರೆ. ಅಶ್ವಿನಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 19 ದಿನಗಳಾಗಿದೆ, ಈಗಲೂ ಕೂಡ ಒಂದು ವಿಚಾರವನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾವುಕರಾಗಿ ಕಣ್ಣೀರಿಡ್ತಾ ಇದ್ದಾರೆ. ಇವತ್ತಾದ್ರೂ ಅಶ್ವಿನಿ ಅವರು ತಮ್ಮ ನೋವನ್ನ ಹೊರ ಹಾಕಬಹುದು, ಅಂದ್ರೆ ಇವತ್ತಾದ್ರೂ ಒಂದೆರಡು ಮಾತಾಡಬಹುದು ಅಂತಲೇ ಅವರ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ಸಡನ್ ಶಾಕ್ ಎಲ್ರಿಗೂ, ಅವ್ರ ಕುಟುಂಬದವರಿಗೆ, ಅವರ ಅಭಿಮಾನಿಗಳಿಗೆ. ಇಷ್ಟು ಬೇಗ ಅಪ್ಪುವನ್ನ ನಾವು ಕಳ್ಕೊಂಡ್ ಬಿಟ್ವಲ್ಲ, ಅಪ್ಪು ಅವ್ರು ಇವತ್ತು ನಮ್ಮ ಜೊತೆ ಇಲ್ವಾ ಅನ್ನೋದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ವರ್ಷಗಳು ಬೇಕಾಗತ್ತೆ. ಸೊ ಈಗ ನಮ್ಮ ಕಳ್ಕೊಂಡಿದ್ದೀವಿ, ನಾವು ಅವರಿಗೋಸ್ಕರ ಇಂಥದ್ದೊಂದು ಕಾರ್ಯಕ್ರಮ ಮಾಡಿ ಅವರನ್ನ ನೆನಪಿಸ್ಕೊಳ್ಳುವಂಥದ್ದು, ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸುವಂಥದ್ದನ್ನ ನಾವು ಮಾಡಬೇಕು ಅಂತ ಇಡೀ ಚಿತ್ರರಂಗದವರು ಡಿಸೈಡ್ ಮಾಡಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಗೀತ ನಮನದ ಮುಖಾಂತರ ಪುನೀತ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗುತ್ತೆ. ಇನ್ನೂ ಒಂದು ರೀತಿ ನಾವು ನೋಡ್ತಾ ಇದ್ದೀವಿ, ಪುನೀತ್ ಪತ್ನಿ ಅಶ್ವಿನಿ ಅವರು ಈಗಲೂ ಕೂಡ ಭಾವುಕರಾಗಿ ಕಣ್ಣೀರು ಹಾಕ್ತಿದ್ದಾರೆ. ಅವರಿಗೆ ಆ ವಿಚಾರವನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಅಪ್ಪು ನಮ್ಮ ಜೊತೆ ಇಲ್ಲ ಅಂತ. ಯಾವಾಗ ನಾವು ಅಶ್ವಿನಿ ಅವರನ್ನು ನೋಡಿದ್ರೂ ಕೂಡ ಅವರು ಭಾರವಾದಂಥ ಮನಸ್ಸಿನಿಂದಲೇ ಅವ್ರನ್ನ ನಾವು ಕಾಣ್ತಾ ಇದ್ದೀವಿ. ಇವತ್ತಿನ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೂ ಕೂಡ ಅಶ್ವಿನಿ ಅವರು ಬಂದಿದ್ದಾರೆ, ಅಲ್ಲೂ ಕೂಡ ಭಾವುಕರಾಗಿದ್ದಾರೆ. ಮತ್ತೊಂದು ಕಡೆ ಮಾಜಿ CM ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ, CM ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಯಡಿಯೂರಪ್ಪ ಅವರು ಕೂಡ ಇದ್ದಾರೆ, ಹಲವಾರು ಸಚಿವರುಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಜಕೀಯ ಗಣ್ಯರು ಹಾಗೆ ಚಿತ್ರರಂಗದವರು ಅವರೆಲ್ಲರೂ ಸೇರಿ ಇವತ್ತು ಪುನೀತ್ ನಮನ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು.
2:30ಗೆ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಆರಂಭ ಆಯಿತು. ಸಂಜೆ 6 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆಯೋಜಕರು ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ಈಗ ಸಹಜವಾಗಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಅಭಿಮಾನಿಗಳಿಗೆ ಅವಕಾಶವನ್ನ ಮಾಡಿಕೊಟ್ರೆ ಅಲ್ಲೊಂದಷ್ಟು ಏನಾದರೂ ಸಮಸ್ಯೆಗಳಾಗಬಹುದೇನೋ ಅನ್ನೋ ನಿಟ್ಟಿನಲ್ಲಿ ಗಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. 2,000 ಜನರಿಗೆ ಅಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಟ್ ಅದಕ್ಕೂ ಮೀರಿ ಅಲ್ಲಿ ಎಲ್ಲರೂ ಬರ್ತಿದ್ದಾರೆ ಅಂತ ಕಾಣುತ್ತೆ. ಹಾಗಾಗಿ ಮತ್ತಷ್ಟು ಹೆಚ್ಚುವರಿ ಆಸನದ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಹಿರಿಯ ನಟ ದ್ವಾರಕೇಶ್ ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೀಗೆ ಒಬ್ಬೊಬ್ಬರಾಗಿ ರಾಜಕೀಯ ಗಣ್ಯರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನೇರ ಪ್ರಸಾರದಲ್ಲಿ ಅರಮನೆ ಮೈದಾನದಿಂದ ಪುನೀತ್ ಪತ್ನಿ ಹಾಗೆ ಮಗಳು ಅವರು ಕೂಡ ಆಸೀನರಾಗಿದ್ದಾರೆ. ಈಗಲೂ ಕಣ್ಣೀರು ಹಾಕ್ತಿದ್ದಾರೆ ಅಪ್ಪು ಅವರನ್ನ ನೆನ್ಕೊಂಡು. ಒಂದು ಶಾಕ್ನಿಂದ ಇನ್ನೂ ಕೂಡ ಅಶ್ವಿನಿ ಅವರು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಫ್ಕೋರ್ಸ್ ಅವರ ಅಭಿಮಾನಿಗಳಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಪ್ರತಿನಿತ್ಯ ಅವರ ಜೊತೆನೇ ಇರ್ತಾ ಇದ್ದಂಥವರು ಅಶ್ವಿನಿ ಅವರು. ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತಂದ್ರು ಅಶ್ವಿನಿ ಅವ್ರ ಜೊತೆನೇ ಹೋಗ್ತಾ ಇದ್ದಂಥದ್ದು. ಅಷ್ಟರ ಮಟ್ಟಿನ ಒಂದು ಪ್ರೀತಿ, ಅಷ್ಟು ಆತ್ಮೀಯತೆ, ಅಷ್ಟೊಂದು ಒಡನಾಟ ಅವ್ರ ಜೊತೆನೇ ಯಾವಾಗಲೂ ಇರ್ತಾ ಇದ್ರು. ಈಗ ಆ ಒಂದು ಶಾಕ್ನಿಂದ ಅಶ್ವಿನಿ ಅವ್ರಿಗೆ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ. ಪುನೀತ್ ಅವರ ಮಗಳು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶಿವಣ್ಣ ದಂಪತಿಯವರು ಕೂಡ ಬಂದಿದ್ದಾರೆ. ಇಡೀ ರಾಜ್ಕುಮಾರ್ ಕುಟುಂಬದವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕೆಲಸ ಮಾಡಿದಂಥವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಕೇವಲ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲದೆ ಬೇರೆ ಬೇರೆ ಅಂದರೆ ತೆಲುಗು, ತಮಿಳು, ಮಲಯಾಳಂ, ಬಾಲಿವುಡ್ನಿಂದಲೂ ಕೂಡ ಅವರ ಜೊತೆ ಒಡನಾಟ ಇಟ್ಕೊಂಡಂತಹ ಹೆಸರಾಂತ ಕಲಾವಿದರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಇಡೀ ರಾಜ್ಕುಮಾರ್ ಕುಟುಂಬದವರೆಲ್ಲರೂ ಕೂಡ ಆ ಕಾರ್ಯಕ್ರಮದ ವೇದಿಕೆ ಏನಿದೆ ಆ ಮುಂಭಾಗದಲ್ಲಿ ಅವರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಎಲ್ಲರೂ ಅಲ್ಲಿ ಕುಳಿತಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲೆಂದೇ ಚಿತ್ರರಂಗದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ರಾಜ್ಕುಮಾರ್ ಅವರ ಕುಟುಂಬದಿಂದ ಕೂಡ ಇದೇ ಅರಮನೆ ಮೈದಾನದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಆದರೆ ಇವತ್ತು ಚಿತ್ರರಂಗದಿಂದ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಲ್ಲಿಸ್ತಾ ಇರೋದ್ರಿಂದಾಗಿ ಇಲ್ಲಿ ಅಭಿಮಾನಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಚಿತ್ರರಂಗದ ಗಣ್ಯರು, ರಾಜಕೀಯ ಗಣ್ಯರಿಗಷ್ಟೇ ಪಾಸ್ ವ್ಯವಸ್ಥೆಯ ಮುಖಾಂತರ 2,000 ಮಂದಿಗಷ್ಟೇ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಅಂತೆಯೇ ಎಲ್ಲರೂ ಬಂದಿರೋಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿದ್ದಾರೆ, ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಇಡೀ ಚಿತ್ರರಂಗ ಸೇರಿ ಅಪ್ಪು ಅವರಿಗೆ ನುಡಿ ನಮನವನ್ನ ಸಲ್ಲಿಸುವಂತಹ ಗಮನವನ್ನ ವೇದಿಕೆಯತ್ತ ಬೇಡ್ತಿದ್ದೇವೆ. ಸಭೆಯ ಆರಂಭದ ಕ್ಷಣಗಳು ಇವು. ಆತ್ಮೀಯರೇ, ಕೇವಲ 20 ದಿವಸಗಳ ಹಿಂದೆ ಇಂಥದೊಂದು ಸಭೆಗಾಗಿ ನಾವೆಲ್ಲರೂ ಸೇರಬೇಕಾದೀತು ಅನ್ನುವ ಕನಿಷ್ಠ ಕಲ್ಪನೆ ನಮ್ಯಾರಲ್ಲೂ ಇರಲಿಲ್ಲ. ಇಲ್ಲಿರುವ ಎಲ್ಲ ಮನಸ್ಸುಗಳಲ್ಲಿ ಮಾತ್ರವಲ್ಲ, ನಾಡಿನಾದ್ಯಂತ ಹರಡಿರುವ ಅಭಿಮಾನಿಗಳಲ್ಲಿ ಇರುವಂಥ ಒಂದೇ ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ. ಹೀಗಾದದ್ದು ಯಾಕೆ? ಈ ಪ್ರಶ್ನೆಗೆ ಉತ್ತರವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಅವರು ನಮ್ಮೊಡನೆ ಇನ್ನಿಲ್ಲ. ಇದು ಕಟು ಸತ್ಯ, ಕಹಿ ಸತ್ಯ. ಈ ಸತ್ಯದಲ್ಲಿ ಬದಲಾವಣೆ ಇಲ್ಲ. ಆದರೆ ಆತ್ಮೀಯರೇ, ಅವರಿದ್ದಾರೆ, ಅವರಿದ್ದೇ ಇರುತ್ತಾರೆ ನಮ್ಮೆಲ್ಲರ ಮನೋಮಂದಿರದಲ್ಲಿ. ತಮ್ಮ ಚಿತ್ರ, ಪಾತ್ರ, ಮಾತು, ನಗು, ಸೇವೆ, ಸರಳತೆಗಳ ಆ ದಿವ್ಯ ಸ್ಮೃತಿಯಲ್ಲಿ. ಇದನ್ನು ಸಕಲರಿಗೂ ಸಾರಿ ಸಾರಿ ಹೇಳುವ ಸಲುವಾಗಿ ಹೀಗೆ ನಮ್ಮೆಲ್ಲರನ್ನ ಒಟ್ಟಾಗಿಸಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಬಂಧುಗಳೇ, ಇಲ್ಲಿ ನಾವಿರುವಂತಹ ಪ್ರತಿ ಕ್ಷಣದಲ್ಲೂ ಮಾತಿನಲ್ಲಿ, ಮೌನದಲ್ಲಿ, ಗಾಯನದಲ್ಲಿ, ಗುಣಗಾನದಲ್ಲಿ ನಾವು ಅವರನ್ನು ಕಾಣುತ್ತೇವೆ, ಅವರನ್ನು ಅರಿಯುತ್ತೇವೆ. ಯಾರವರು? ಪುನೀತ್ ರಾಜ್ಕುಮಾರ್. ರಾಜಕುಮಾರ, ಯುವರತ್ನ,
ಪವರ್ ಸ್ಟಾರ್, ಪರ್ಫೆಕ್ಟ್ ಜೆಂಟಲ್ಮೆನ್, ಎಲ್ಲವೂ ಹೌದಾಗಿರುವ ಅಪ್ಪು ನಮ್ಮೆಲ್ಲರ ಅಪ್ಪು. ಅಪ್ಪು ಅವರಿಗಾಗಿ ಈ ದಿನ, ಈ ವೇದಿಕೆ, ಈ ಸಭೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕರೆಗೆ ಓಗೊಟ್ಟು ನಾಡಿನ ನಾಯಕರು, ಅಭಿಮಾನಿಗಳು, ಕುಟುಂಬದವರು ಎಲ್ಲರೂ ಎಲ್ಲಿದ್ದೀರಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮೋ ನಮಃ. ಆರಂಭಿಕ ನುಡಿಗಳನ್ನು ನಮಗಾಗಿ ಇದೀಗ ಸಾಧ್ಯ ಮಾಡಿಕೊಡಲಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾನ್ಯ ಅಧ್ಯಕ್ಷರು ಶ್ರೀ ಜಯರಾಜ್ ಅವರು. ಅವರೊಟ್ಟಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಶ್ರೀ ಸಾರಾ ಗೋವಿಂದು ಅವರು. ಇದೀಗ ವೇದಿಕೆಗೆ ಜಯರಾಜ್ ಅವರು ಮತ್ತು ಸಾರಾ ಗೋವಿಂದು ಅವರು. ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗಿ ಇವತ್ತು ನಮ್ಮೆಲ್ಲರ ಕಣ್ಮುಂದೆ ಇಲ್ಲ. ಅವರ ನೆನಪು ಮಾತ್ರ ಇದೆ. ಇಡೀ ಕನ್ನಡ ಚಿತ್ರರಂಗಕ್ಕೆ ದುಃಖ ತಳೆಯಲಾದ ಒಂದು ಸಂಗತಿ. ಅವರ ನೆನಪಿನಲ್ಲಿ ಈ ಒಂದು ಪುನೀತ್ ನಮನ ಕಾರ್ಯಕ್ರಮ ಚಲನಚಿತ್ರ ವಾಣಿಜ್ಯ ಮಂಡಳಿ, ಇತರ ಅಂಗಸಂಸ್ಥೆಗಳಾದ ನಿರ್ಮಾಪಕರ ಸಂಘ, ಕಲಾವಿದರ ಸಂಘ ಮತ್ತು ಪ್ರದರ್ಶಕರ ಸಂಘ, ಹಂಚಿಕೆದಾರರ ಸಂಘ ಮತ್ತು ಛಾಯಾಗ್ರಾಹಕರ ಸಂಘ, ಎಲ್ಲ ಕಾರ್ಮಿಕರ ಒಕ್ಕೂಟ ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಇದೆಲ್ಲ ತಾವು ಈ ಒಂದು ಗಣ್ಯರೆಲ್ಲ ಈ ಸಂದರ್ಭಕ್ಕೆ ಆಗಮಿಸಿದ್ದೀರಾ. ಎಲ್ಲರಿಗೂ ಭಕ್ತಿಪೂರ್ವಕವಾಗಿ ತಮ್ಮನ್ನೆಲ್ಲ ಇದಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಸಂಪೂರ್ಣ ಕುಟುಂಬ ಇಲ್ಲಿ ಬಂದಿದೆ. ಅವರು ಕೂಡ ಭಕ್ತಿಪೂರ್ವಕವಾಗಿ ಅವರು ಕೂಡ ಬರಮಾಡ್ಕೊಳ್ತಾ ಇದ್ದೀನಿ. ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮ ಬಹಳ ದುಃಖಕರವಾದ ಒಂದು ಸಂಗತಿ. ನಮಗೆ ಆ ಮಹಾನ್ ಚೇತನ ನಮ್ಮನ್ನು ಕಳ್ಕೊಂಡಿದ್ದೀವಿ ನಾವು. ಆದರೂ ಕೂಡ ಅವರಿಗೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತಿನ ದಿವಸ ಈ ನಮ್ಮಲ್ಲೆಲ್ಲ ತಮ್ಮ ಮುಂದೆ ಅವರಿಗೆ ಒಂದು ಅಂತಿಮ ನನ್ನ ಸಲ್ಲಿಸಬೇಕು ಅಂತ ನಿರ್ಧಾರ ಮಾಡಿ ತಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದೀವಿ. ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬ ವರ್ಗಕ್ಕೆ ಆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಂತ ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಪುನೀತ್ ನಮನ ಕಾರ್ಯಕ್ರಮವನ್ನು ಒಳಾಂಗಣ ಪ್ರದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಕಾರಣ ಪುನೀತ್ ಅವರ ಮೇಲೆ ಅನೇಕ ಅಭಿಮಾನಿಗಳು, ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ಅವ್ರ ಬಗ್ಗೆ ಗೌರವವನ್ನು ಸೂಚಿಸಿದೆ, ಕೊಂಡಾಡ